ತಿಳಿಸ್ತಾ ಇದ್ದೇನೆ. ದೇವರು ನಿಮ್ಮನ್ನು ತ್ವರಿತವಾಗಿ ಆಶೀರ್ವಾದ ಮಾಡಲಿ. ಆತನ ಕರುಣೆ ಕೃಪಾ ಕಟಾಕ್ಷಗಳು ನಿಮ್ಮನ್ನು ಹಿಂಬಾಲಿಸಲಿ ಎನ್ನುವುದೇ ನನ್ನ ಪ್ರಾರ್ಥನೆ. ಆಮೇನ್. ಈ ಸಮಯದಲ್ಲಿ ಬಲಗೈಯನ್ನು ನಾವು ಮೇಲಕ್ಕೆತ್ತೋಣ. ಈ ವಾಕ್ಯವನ್ನು ಅರಿಕೆ ಮಾಡೋಣ. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಯೆಹೋವನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾಗಿರುವುದು. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಮಯದಲ್ಲಿ ಈ ಮೊದಲನೆಯ 2020ನೇ ವರ್ಷದ ಮೊದಲನೆಯ ಅನ್ಯೋನ್ಯತೆಯ ಕೂಟ ಇದು. ಯಾವ ಕೂಟ? ಉಪವಾಸ ಪ್ರಾರ್ಥನೆ ಪ್ಲಸ್ ದೀಕ್ಷೆ ಹೊಂದಿದಂಥ ಮಕ್ಕಳ ಅನ್ಯೋನ್ಯತೆಯ ಕೂಟಕ್ಕೆ ಬಂದಿರತಕ್ಕಂಥ ನಿಮ್ಮೆಲ್ಲರನ್ನ ಯೇಸುವಿನ ನಾಮದಲ್ಲಿ ನಾನು ಪುನಃ ವಂದಿಸುವವನಾಗಿದ್ದೇನೆ. ಸಮಯದಲ್ಲಿ ನೇರವಾಗಿ ನಾವು ವಾಕ್ಯಕ್ಕೆ ಹೋಗೋಣ. 55ನೇ ಯೆಶಾಯನ ಪ್ರವಾದನೆಯ ಗ್ರಂಥ, ಐವತ್ತೈದನೇ ಯೆಶಾಯನ ಗ್ರಂಥ ಓದಿಕೊಳ್ಳೋಣ. ಆರನೇ ವಾಕ್ಯದಿಂದ 11 ವಾಕ್ಯಗಳವರೆಗೆ. ಯೆಹೋವನು ಸಿಕ್ಕುವ ಕಾಲದಲ್ಲಿ ಆತನನ್ನು ಆಶ್ರಯಿಸಿರಿ. ಆತನು ಸಮೀಪ ಕಾಲದಲ್ಲಿರುವಾಗ ಆತನಿಗೆ ಬಿನ್ನಹ ಮಾಡಿರಿ. ದುಷ್ಟನು ತನ್ನ ದುರ್ಮಾರ್ಗವನ್ನು ಬಿಡಲಿ, ಕೆಡುಕನು ತನ್ನ ದುರ ಆಲೋಚನೆಗಳನ್ನು ತ್ಯಜಿಸಲಿ. ಯೆಹೋವನ ಕಡೆಗೆ ತಿರುಗಿಕೊಂಡು ಬರಲಿ, ಆತನು ಅವನನ್ನು ಕರುಣಿಸುವನು. ನಮ್ಮ ದೇವರನ್ನು ಆಶ್ರಯಿಸಲಿ, ಆತನು ಮಹಾಕೃಪೆಯಿಂದ ಕ್ಷಮಿಸುವನು. ಯೆಹೋವನು ಈಗನ್ನುತ್ತಾನೆ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನಿಮ್ಮ ಮಾರ್ಗಗಳು ನನ್ನ ಮಾರ್ಗಗಳಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ನಿಮ್ಮ ಮಾರ್ಗಗಳಿಗಿಂತ ನನ್ನ ಮಾರ್ಗಗಳು, ನಿಮ್ಮ ಆಲೋಚನೆಗಳಿಗಿಂತ ನನ್ನ ಆಲೋಚನೆಗಳು ಅಷ್ಟು ಉನ್ನತವಾಗಿವೆ. ಮಳೆಯು ಹಿಮವು ಆಕಾಶದಿಂದ ಬಿದ್ದು ಭೂಮಿಯನ್ನು ತೊಯಿಸಿ ಹಸಿರುಗೊಳಿಸಿ ಫಲಿಸುವಂತೆ ಮಾಡಿ, ಬಿತ್ತುವವನಿಗೆ ಬೀಜವನ್ನು ಉಣ್ಣುವವನಿಗೆ ಆಹಾರವನ್ನು ಒದಗಿಸಿದ ಹೊರತು ಹೇಗೆ ಆಕಾಶಕ್ಕೆ ಸುಮ್ಮನೆ ಹಿಂದಿರುಗುವುದಿಲ್ಲವೋ ಹಾಗೆಯೇ ನನ್ನ ಬಾಯಿಂದ ಹೊರಟ ಮಾತು ನನ್ನ ಇಷ್ಟಾರ್ಥವನ್ನು ನೆರವೇರಿಸಿ ನಾನು ಉದ್ದೇಶಿಸಿದ್ದನ್ನು ಕೈಗೂಡಿಸದ ಹೊರತು ನನ್ನ ಕಡೆ ವ್ಯರ್ಥವಾಗಿ ಹಿಂದಿರುಗುವುದಿಲ್ಲ. ಆಮೇನ್, ಆಮೇನ್, ಆಮೇನ್. ಹಲ್ಲೆಲೂಯಾ. ಇವತ್ತಿನ ದಿನದ ಧ್ಯಾನದ ಅಂಶ ದೇವರ ಮಾರ್ಗ ಮತ್ತು ಮನುಷ್ಯರ ಮಾರ್ಗಗಳು. ಹಲ್ಲೆಲೂಯಾ. ದೇವರ ಮಾರ್ಗ ಮತ್ತು ಮನುಷ್ಯರ ಮಾರ್ಗಗಳು. ದೇವರ ಮಾರ್ಗ ಉನ್ನತವಾಗಿರುವಂಥದ್ದಾಗಿದೆ. ದೇವರ ಮಾರ್ಗ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಆದರೆ ಮನುಷ್ಯರ ಮಾರ್ಗಗಳು ಸಂಪ್ರದಾಯಗಳನ್ನು ಹಿಡಿದುಕೊಂಡು, ಅವುಗಳನ್ನು ಹಿಡಿದುಕೊಂಡು, ಇವುಗಳನ್ನು ಹಿಡಿದುಕೊಂಡು ಕಟ್ಟ ಕಡೆಗೆ ವಾಕ್ಯ ಹೇಳುತ್ತೆ, ಮನುಷ್ಯರ ಕಟ್ಟ ಕಡೆಯ ಮಾರ್ಗ ಎಲ್ಲಿಗೆ ನಡೆಸುತ್ತಂತೆ? ಅವನ್ನ ನಾಶನಕ್ಕೆ ನಡೆಸುತ್ತದೆ ಎಂಬುದಾಗಿ. ಹಲ್ಲೆಲೂಯಾ. 14ನೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ 16ನೇ ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಮನುಷ್ಯರಿಗೆ ಕಟ್ಟ ಕಡೆಗೆ ತೋರುವಂತ ಮಾರ್ಗ ಹೊಂದಿದೆ, ಅದು ನಾಶನದ ಮಾರ್ಗ, ಅದು ಪಾತಾಳಕ್ಕೆ ಇಳಿಗೊಳಿಸುವಂತ ಮಾರ್ಗವಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ನಮ್ಮ ಮೇಲೆ ಉನ್ನತವಾದಂಥ ಆಲೋಚನೆಗಳನ್ನು ಇಟ್ಟಿದ್ದಾನೆ. ದೇವರು ನಮ್ಮ ಮೇಲೆ ಉನ್ನತವಾಗಿರ್ತಕ್ಕಂಥ ಕಾರ್ಯಗಳನ್ನು ಇಟ್ಟಿದ್ದಾನೆ, ಉನ್ನತವಾದ ಮಾರ್ಗಗಳನ್ನು ಇಟ್ಟಿದ್ದಾನೆ. ಆ ಮಾರ್ಗಗಳಲ್ಲಿ ನಡೆಯುವುದಕ್ಕಾಗಿ ದೇವರು ನಮ್ಮನ್ನು ಏನು ಮಾಡಿದ್ದಾನೆ? ಇವತ್ತಿನ ದಿನದಲ್ಲಿ ಈ ಸ್ಥಳದಲ್ಲಿ ನಮ್ಮನ್ನ ನಡೆಸಿದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಮನುಷ್ಯರು ಆಲೋಚನೆಗಳು ಕೆಳದಾಗಿರ್ತವೆ, ಕೆಳಮಟ್ಟದಾಗಿರ್ತವೆ, ಆದರೆ ದೇವರ ಆಲೋಚನೆಗಳು ಉನ್ನತವಾಗಿ ಇರುವಂತದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ಅನೇಕ ಭಕ್ತರನ್ನು ನಾವು ನೋಡ್ತಾ ಇದ್ದೇವೆ. ಅನೇಕ ಭಕ್ತರು ದೇವರ ಮಾರ್ಗದಲ್ಲಿ ನಡೆಯಿರಿ ಎಂಬುದಾಗಿ ಅವರನ್ನು ಕರೆದಾಗ ಅವರು ಮನುಷ್ಯರ ಮಾರ್ಗದಲ್ಲಿ ನಡೆದಂಥವರಾಗಿ ನಷ್ಟವನ್ನ ಪಟ್ಟಂತವರಾಗಿದ್ದಾರೆ ಪ್ರಿಯರೇ. ನಿಮ್ಮ ಸತ್ಯವೇದ ಪುಸ್ತಕದಲ್ಲಿ ನ್ಯಾಯಸ್ಥಾಪಕರು ಗ್ರಂಥ 1ನೇ ಅಧ್ಯಾಯ ಮೊದಲು 5 ವಚನಗಳನ್ನು ನಾವು ನೋಡುವಾಗ ಅಲ್ಲಿ ಒಂದು ಕುಟುಂಬವನ್ನು ನಾವು ಕಾಣ್ತಾ ಇದ್ದೇವೆ. ಆ ಕುಟುಂಬ ಯಾವ ಕುಟುಂಬ ಅಂದ್ರೆ ನವೋಮಿ, ಎಲಿಮೆಲೇಕ, ಮಹಲೋನ್, ಕಿಹ್ಲೋನ್ ಎನ್ನುವಂತ ಕುಟುಂಬ ಪ್ರಿಯರೇ. 4 ಜನರು ಇರ್ತಕ್ಕಂಥ ಒಂದು ಕುಟುಂಬ. ಆ ಕುಟುಂಬದವರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ
ದೇವರ ದೇಶ ಬೆತ್ಲೆಹೇಮ್ ಎನ್ನುವಂತ ಪ್ರಾಂತವನ್ನ ಬಿಟ್ಟು ನಾಶನದ ಪುರವಾಗಿರ್ತಕ್ಕಂಥ ಮೋವಾಬ್ ಎನ್ನುವಂತ ಪಟ್ಟಣದ ಕಡೆಗೆ ಅವರು ಹೋಗ್ತಾ ಇದ್ದಾರೆ. ಇವತ್ತು ನಿನ್ನ ವೈಯಕ್ತಿಕವಾಗಿರ್ತಕ್ಕಂಥ ನಿನ್ನ ಸಭೆಯ ಜರ್ನಿ, ನಿನ್ನ ಪಯಣ ಯಾವ ಕಡೆಗಿದೆ ಎಂಬುದಾಗಿ ನೀನು ಆಲೋಚನೆ ಮಾಡಬೇಕು. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಇಲ್ಲಿ, ಆ ಮಹಲೋನ್, ಕಿಹಲೋನ್ ಮತ್ತು ಅವರ ತಂದೆ ತಾಯಿಯಾಗಿರ್ತಕ್ಕಂಥ ನವೋಮಿ ಮತ್ತು ಎಲಿಮೆಲೇಕ ಆ ದಂಪತಿಗಳು ಏನ್ ಮಾಡ್ತಾ ಇದ್ದಾರೆ? ದೇವರ ದೇಶವನ್ನ ಬಿಟ್ಟು ಅನ್ಯ ದೇಶದ ಕಡೆಗೆ ಹೋಗ್ತಾ ಇದ್ದಾರೆ. ಅವ್ರ ಊರ ಹೆಸರು ಏನಂತೆ? ಬೆತ್ಲೆಹೇಮ್. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ರೂತಳು ಗ್ರಂಥ ಮೊದಲನೇ ಅಧ್ಯಾಯದಲ್ಲಿ, ನ್ಯಾಯಸ್ಥಾಪಕರಲ್ಲ, ರೂತಳು ಗ್ರಂಥ ಮೊದಲನೇ ಅಧ್ಯಾಯ ಮೊದಲು 5 ವಚನಗಳು ಪ್ರಿಯರೇ. ನ್ಯಾಯಸ್ಥಾಪಕರು ಆಳುವಾಗ ಈ ಒಂದು ಘಟನೆ ಎನ್ನುವಂಥದ್ದು ಸಂಭವಿಸಿದೆ. ಬೆತ್ಲೆಹೇಮ್ ಅಂದ್ರೆ ಏನರ್ಥ? ರೊಟ್ಟಿಯ ಮನೆ. ರೊಟ್ಟಿ ಯಾವಾಗಲೂ ಕೂಡ ಸಿಗುವಂತ ಮನೆ. ಆ ಒಂದು ಸಮಯದಲ್ಲಿ ಅಲ್ಲಿ ಬರಗಾಲ ಬಂದಿದೆ. ಬರಗಾಲ ಬಂದಿರಬೇಕಾದ್ರೆ ಅಲ್ಲಿರುವಂತ ಬೇರೆ ಯಾವ ಜನರು ಕೂಡ ಆ ಬೆತ್ಲೆಹೇಮನ್ನ ಬಿಟ್ಟು ಹೋಗ್ತಾ ಇಲ್ಲ. ಕೇವಲ ಒಂದೇ ಒಂದು ಕುಟುಂಬ ಏನ್ ಮಾಡ್ತಾ ಇದೆ? ಬೆತ್ಲೆಹೇಮನ್ನ ಬಿಟ್ಟು ಮೋವಾಬ್ ಎನ್ನುವಂತ ಶಾಪಗ್ರಸ್ತವಾದ ದೇಶದ ಕಡೆಗೆ ಹೋಗ್ತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಇವರು ಪ್ರಾರ್ಥನೆಯ ಜೀವಿತವನ್ನ ಇರಲಾರ್ದಂತವರಾಗಿದ್ದಾರೆ. ಪ್ರಾರ್ಥನೆಯ ಜೀವಿತವನ್ನ ಹೊಂದಲಾರದವರಾಗಿದ್ದಾರೆ. ಸತ್ಯವೇದ ಹೇಳ್ತಾ ಇದೆ, ನೀನು ಪ್ರಾರ್ಥನೆಯ ಜೀವಿತವನ್ನು ಹೊಂದಿದವಳು ಆದ್ರೆ ಮುಂದೆ ಮಾರ್ಗಗಳನ್ನ ದೇವರು ನಿನಗಾಗಿ ಏನ್ ಮಾಡ್ತಾನಂತೆ? ತೆರೆದಿಡ್ತಾನೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ಇವರಿಗೆ ಪ್ರಾರ್ಥನೆಯ ಜೀವಿತ ಇಲ್ಲ. ಬೇರೆಯವರೆಲ್ಲ ಬೆತ್ಲೆಹೇಮಿನಲ್ಲಿಯೇ ವಾಸ ಮಾಡ್ತಾ ಇದ್ದಾರೆ. ಆದ್ರೆ ಇವರು ರೊಟ್ಟಿಯ ಕೇಂದ್ರವಾಗಿರುವಂತ ಬೆತ್ಲೆಹೇಮನ್ನ ಬಿಟ್ಟು ಹೋಗ್ತಾ ಇದ್ದಾರೆ. ಇವತ್ತಿಗೂ ಕೂಡ ನೀನು ಬೆತ್ಲೆಹೇಮಿಗೆ ಹೋಗಿ ನೋಡಿದ್ರೆ ಅಲ್ಲಿ ಪ್ರವಾಸಿಗಳು ಓದಂತವ್ರು ಕೇಳ್ತಾರೆ, ಮೀನಿನ ಮೇಲೆ ರೊಟ್ಟಿ ಹಾಕಿರ್ತಾರೆ. ಆ ರೊಟ್ಟಿ ಮಾರ್ಕೆಟ್ ಅಲ್ಲಿ ರೊಟ್ಟಿ ಸಿಗುತ್ತಲ್ಲ, ಆ ರೊಟ್ಟಿಯನ್ನ ಅಲ್ಲಿ ಬೆತ್ಲೆಹೇಮಿನಲ್ಲಿ ನೀವು ಕೇಳಿದಾಗ ಎಷ್ಟು ವರ್ಷ ಆಯ್ತು ಇದು ಮಾಡಿ ಎಂಬುದಾಗಿ ಕೇಳಿದ್ರೆ ಅವ್ರು ಹೇಳ್ತಾರೆ 4 ವರ್ಷ 5 ವರ್ಷ ಆಯ್ತು ಅಂತ ಹೇಳಿ. ರೊಟ್ಟಿ ಕೆಡಲ್ಲ. ಎಷ್ಟು ವರ್ಷದವರೆಗೆ? 5 ವರ್ಷದವರೆಗೆ. ನಮ್ಮ ರೊಟ್ಟಿಗಳು ಏನಾಗಿಬಿಡ್ತವೆ? ಒಂದು 3-4 ದಿನಕ್ಕೆ ಬೂದೆತ್ತು ಹೋಗ್ಬಿಡ್ತವೆ. ಹಲ್ಲೆಲೂಯಾ, ಅಷ್ಟು ಆಶೀರ್ವಾದ ತುಂಬಿರತಕ್ಕಂಥ ದೇಶವನ್ನ, ಆ ಪಟ್ಟಣವನ್ನ, ಬೆತ್ಲೆಹೇಮ್ ಎನ್ನುವಂತ ಊರನ್ನ ಬಿಟ್ಟು ಪ್ರಾರ್ಥನೆಯ ಜೀವಿತ ಇರಲಾರ್ದಂತ ಇವರು ಮನುಷ್ಯ ಮಾರ್ಗಗಳನ್ನು ಕಂಡುಕೊಂಡ, ಅಯ್ಯೋ ಮೋವಾಬ್ ದೇಶದಲ್ಲಿ ಫಲಭರಿತವಾಗಿರ್ತಕ್ಕಂಥ ಜೀವಿತ ಇದೆ ಎಂಬುದಾಗಿ ದೇವರನ್ನ ಬಿಟ್ಟು ಮನುಷ್ಯ ಮಾರ್ಗದಲ್ಲಿ ಇವರು ಏನ್ ಮಾಡ್ತಾ ಇದ್ದಾರೆ? ನಡೀತಾ ಇದ್ದಾರೆ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಬೆತ್ಲೆಹೇಮ್ ಅಂದ್ರೆ ಸಭೆಗೆ ಸಾದೃಶ್ಯವಾಗಿರುವಂತದ್ದು. ನೀನು ಸಭೆಯಲ್ಲಿ ಇರಬೇಕಾದ್ರೆ ದೇವರು ಉನ್ನತವಾಗಿ ನಿನ್ನನ್ನು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಆ ಸಭೆಯನ್ನ ಬಿಟ್ಟು ನೀನು ಮತ್ತೆ ಶಾಪದ ಕಡೆಗೆ ನೀನು ಹೋಗ್ಬಾರ್ದು. ಲೋಕದ ಕಡೆಗೆ ಹೋದ್ರೆ ನಿನಗೇನಿದೆ? ಶಾಪ ಇದೆ. ಲೋಕದಲ್ಲಿರ್ತಕ್ಕಂಥ ಸೈತಾನನ ಏನ್ ಮಾಡ್ತಾನೆ? ನಿನ್ನನ್ನ ಬಂಧಿಸಿ ಹಾಕ್ತಾನೆ. ನಂಬಲಾರ್ದವ್ರದ್ದು ಬಿಟ್ಟು ಬಿಡ್ರಿ, ಅವ್ರ ದೇವರ ದೃಷ್ಟಿಯಲ್ಲಿ ಸತ್ತು ಹೋದಂಥವ್ರಿಗೆ ಸಮಾನ. ಹಲ್ಲೆಲೂಯಾ, ನಂಬಿದಂತ ನೀವು, ಜೀವವುಳ್ಳಂತ ನೀವು, ನಿಮ್ಮನ್ನ ದೇವರು ಕರೆದಿದ್ದಾನೆ. ಬೆತ್ಲೆಹೇಮಿನಲ್ಲಿಯೇ ನೀವು ಇರಬೇಕು ಎಂಬುದಾಗಿ ಸತ್ಯವೇದ ಹೇಳ್ತಾ ಇದೆ. ಪ್ರಾರ್ಥನೆ ಜೀವಿತ ಇಲ್ಲಾರ್ದಂತ ಇವರ ಪಯಣ ಎಲ್ಲಿಗೆ ಹೋಗ್ತಾ ಇದೆ? ಮೋವಾಬ್ ದೇಶಕ್ಕೆ ಹೋಗ್ತಾ ಇದೆ. ಹೋದ ತಕ್ಷಣ ಆ ಕುಟುಂಬದಲ್ಲಿ ಇರ್ತಕ್ಕಂಥ ಆಧಾರ ಸ್ತಂಭಗಳೋಪಾದಿಯಲ್ಲಿ ಇರ್ತಕ್ಕಂಥ 3 ಯಜಮಾನರು ಏನಾದ್ರೂ, ಗಂಡು ಮಕ್ಕಳು ಏನಾದ್ರು ಸತ್ತು ಹೋದ್ರು 10 ವರ್ಷಗಳಲ್ಲಿ ಪ್ರಿಯರೇ. ಹಲ್ಲೆಲೂಯಾ, ಮನುಷ್ಯರ ಮಾರ್ಗಗಳನ್ನು ಅನೇಕರು ಇಷ್ಟಪಡ್ತಾರೆ. ಮನುಷ್ಯರ ಮಾರ್ಗಗಳು ಹೆಂಗಿರ್ತವೆ? ಇವತ್ತು ರಾಶಿಫಲ ಏನಿದೆ, ನನ್ನ ರಾಶಿ ಏನು ಬಂದಿದೆ ಅದನ್ನು ನಾನು ನೋಡಿ ನಡಿಬೇಕು. ಹಲ್ಲೆಲೂಯಾ, ಇವತ್ತು ವಾರ ಚೆನ್ನಾಗಿಲ್ಲ, ಈ ವಾರದಲ್ಲಿ ಈ ಕಾರ್ಯ ಮಾಡಬಾರದು. ಮನುಷ್ಯರ ಮಾರ್ಗಗಳು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ನಾವು ಮನುಷ್ಯರ ಮಾರ್ಗಗಳನ್ನು ಹಿಂಬಾಲಿಸಿ ನಡೆಯುವಂತವರಲ್ಲ, ದೇವರ ಮಾರ್ಗಗಳನ್ನು ಹಿಂಬಾಲಿಸಿ ನಡೆಯುವಂತವರಾಗಿದ್ದೇವೆ. ಹಲ್ಲೆಲೂಯಾ, ಸತ್ಯವೇದ ಹೇಳ್ತಾ ಇದೆ, ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೆಯುವಂತವರಾಗಿದ್ದೇವೆ. 2ನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಸತ್ಯವೇದ ಹೇಳ್ತಾ ಇದೆ, ಧೈರ್ಯವಾಗಿರ್ರಿ, ನಾವು ನೋಡಿ ನಡೆಯುವವರಲ್ಲ, ನಾವು ನಂಬಿ ನಡೀತಾ ಇದ್ದೇವೆ. ನಮ್ಮಪ್ಪ ಯೇಸಪ್ಪ ಏನ್ ಮಾಡಿದಾನೆ? ಈ ಲೋಕವನ್ನು ಸೃಷ್ಟಿ ಮಾಡಬೇಕಾದ್ರೆ ಎಲ್ಲ ವಾರಗಳು ಒಳ್ಳೆಯವೆ ಎಂಬುದಾಗಿ ಹೇಳಿದಾನೆ. ಯಾವ ವಾರ ಕೆಟ್ಟವಲ್ಲ, ಯಾವ ಗಳಿಗೆ ಕೆಟ್ಟದಲ್ಲ, ಇವೆಲ್ಲ ಮನುಷ್ಯರು ಮಾಡಿದಂತ ಮೂಢನಂಬಿಕೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ, ಇವರು ಏನ್ ಮಾಡಿದ್ರಂತೆ? ಆ ದೇಶಕ್ಕೆ ಹೋದ್ರು, ಅಲ್ಲಿ ನಾಶನವನ್ನ ಅನುಭವಿಸಿದ್ರು. ಯಾಕಂದ್ರೆ ದೇವರ ಆಡಳಿತಕ್ಕೆ ಅವರು ಒಳಪಡಲಿಲ್ಲ. ಮನುಷ್ಯರ ಮಾರ್ಗಗಳ ಕಡೆಗೆ ಅವರು ಏನ್ ಮಾಡಿದ್ರಿ? ಹೋದ ಕಾರಣಕ್ಕಾಗಿ ನಾಶನವನ್ನ ಅನುಭವಿಸಿದ್ರು. ಇವತ್ತಿನ ದಿನ ಸಭೆಯಾಗಿರುವಂತ ಬೆತ್ಲೆಹೇಮಿನಲ್ಲಿಯೇ ನೀನು ಇದ್ರೆ ನಿನಗೆ ಆಶೀರ್ವಾದ ಇದೆ. ಒಂದು ಗಮ್ಮತ್ತಾದ ವಿಷಯ ಏನಂದ್ರೆ, ಬೇರೆ ಯಾರು ಕೂಡ ಬೆತ್ಲೆಹೇಮನ್ನ ಬಿಟ್ಟು ಹೋಗಿಲ್ಲ. ಈ ಒಂದು ಕುಟುಂಬ ಮಾತ್ರ
ಹೋಗಿದೆ ಪ್ರಿಯರೇ. ಹಲ್ಲೆಲೂಯಾ. ಸಭೆಯನ್ನು ಎಲ್ಲರೂ ಬಿಟ್ಟು ಹೋಗೋದಿಲ್ಲ. ಹಲ್ಲೆಲೂಯಾ. ಕೆಲವು ಜನರು ಮಾತ್ರ ಸಭೆಯನ್ನು ಬಿಟ್ಟು ಹೋಗಿ ನಾಶನವನ್ನು ತಮಗೆ ತಾವೇ ಏನು ಮಾಡ್ತಾರೆ, ತಂದುಕೊಳ್ಳುವವರಾಗಿರ್ತಾರೆ ಪ್ರಿಯರೇ. ನಾವು ನೋಡ್ತಾ ಇದ್ದೇವೆ ಈ ಒಂದು ಕುಟುಂಬದ ಪ್ರಯಾಣ ಎಂತಹ ಪ್ರಯಾಣ ಅಂದರೆ ಪ್ರಾರ್ಥನೆ ಇಲ್ಲದಂಥ ಒಂದು ಜೀವಿತದ ಪ್ರಯಾಣ. ಅದರ ಸಲುವಾಗಿ ಮುಂದೆ ಆಗುವಂಥದ್ದು ಅವರಿಗೆ ಗೋಚರ ಪಡಿಸಲಿಲ್ಲ ದೇವರು. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ ಸತ್ಯವೇದದಲ್ಲಿ ದೇವರು ಒಬ್ಬ ವ್ಯಕ್ತಿಗೆ ಹೇಳ್ತಾ ಇದ್ದಾನೆ, ಹೋಗು ಯೋನನೇ, ನೀನು ಏನ್ ಮಾಡು, ನಿನೆವೆ ಎನ್ನುವಂತ ಪಟ್ಟಣಕ್ಕೆ ಹೋಗು. ಅಲ್ಲಿ ಎಲ್ಲ ಜನರು ದುಷ್ಟರಾಗಿದ್ದಾರೆ, ಕೋಪಿಷ್ಠರಾಗಿದ್ದಾರೆ, ಪಾಪದ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ, ವ್ಯಭಿಚಾರದ ಕಾರ್ಯಗಳನ್ನ ಮಾಡುವವರಾಗಿದ್ದಾರೆ. ದೇವರು ಎಂಬುದಾಗಿ ವಸ್ತುಗಳನ್ನ ದೇವರಲ್ಲಿ ನೋಡ್ತಾ ಇದ್ದಾರೆ, ಕೆಲವೊಂದು ಸೃಷ್ಟಿಯ ಕಾರ್ಯಗಳಲ್ಲಿ ದೇವರನ್ನ ನೋಡ್ತಾ ಇದ್ದಾರೆ, ವ್ಯಕ್ತಿಗಳಲ್ಲಿ ವಸ್ತುಗಳಲ್ಲಿ ದೇವರನ್ನ ನೋಡ್ತಾ ಇದ್ದಾರೆ. ಅವರು ನನಗೆ ಬಹಳ ಕೋಪವನ್ನು ಎಬ್ಬಿಸ್ತಾ ಇದ್ದಾರೆ. ಯೋನನೇ, ನೀನು ಹೋಗಿ ಏನ್ ಮಾಡು, ಅವ್ರನ್ನ ಗದರಿಸು, 40 ದಿನಗಳಲ್ಲಿ ನೆನೆವೆಯೇ ನೀನು ನಾಶವಾಗಿ ಹೋಗ್ತಿ ಎಂಬುದಾಗಿ ಹೇಳು ಅಂತೇಳಿ ಯೋನನಿಗೆ ಹೇಳಿದ್ರೆ, ಯೋನ ದೇವರ ಮಾತನ್ನ ಅಲಕ್ಷ್ಯ ಮಾಡಿ ನಿನೇವೆಗೆ ಹೋಗುವಂತದನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ತಾರ್ಷೀಸಿಗೆ ಹೋಗ್ತಾ ಇದ್ದಾನೆ. ಎಲ್ಲಿಗೆ ಹೋಗ್ತಾ ಇದ್ದಾನ್ರಿ? ತಾರ್ಷೀಸಿಗೆ ಹೋಗ್ತಾ ಇದ್ದಾನೆ. ಸತ್ಯವೇದ ಹೇಳ್ತಾ ಇದೆ, ಯೋನ ತಾರ್ಷೀಸಿಗೆ ಹೋಗುವುದಕ್ಕಾಗಿ ಹಡಗನ್ನ ಹತ್ತಿದಾಗ ಯೊಪ್ಪದಲ್ಲಿ ಹಡಗಿನಲ್ಲಿ ಮಲಗಿದಂತ ಸಂದರ್ಭದಲ್ಲಿ ಯೋನನ ಜೀವಿತದಲ್ಲಿ ಭಯಂಕರವಾದಂಥ ಅಲ್ಲಕಲ್ಲೋಲವಾದಂಥ ಪರಿಸ್ಥಿತಿಗಳನ್ನು ಅವನು ಎದುರಿಸಬೇಕಾಯಿತು. ಮೊದಲನೇದಾಗಿ ಅವನಿಗೆ ಹೆಸರಿಟ್ರು ಏನಂತೇಳಿ? ನಿದ್ದೆ ಬುರುಕ ಅಂತೇಳಿ. ಏನಂತೇಳಿ ಇಟ್ರ ಹೆಸರು? ನಿದ್ದೆ ಬುರುಕ. ನಾವೆಲ್ಲರೂ ಇಲ್ಲಿ ಭಯದಲ್ಲಿ ಆತಂಕದಲ್ಲಿ ಇದ್ದೀವಿ, ನೀನು ನಿದ್ದೆ ಮಾಡ್ತಾ ಇದ್ದೀಯಾ, ಭಯಂಕರವಾದ ಬಿರುಗಾಳಿ ಎದ್ದಿದೆ, ನೀನು ನಿದ್ದೆ ಮಾಡ್ತಾ ಇದ್ದೀಯಾ ಅಂತೇಳಿ ಅವನಿಗೆ ಏನಂತ ಹೆಸರಿಟ್ರಿ? ನಿದ್ದೆ ಬುರುಕ. ಯಾವಾಗಲೂ ಜಗಳ ಆಡೋದ್ರಾಗ ಮುಂದಿರ್ತಕ್ಕಂಥವ್ರು ಏನಂತ ಕರೀತಾರೆ? ಗೈಯಾಳಿ ಅಂತೇಳಿ ಕರೀತಾರೆ. ಏನಂತ ಕರೀತಾರೆ? ಗೈಯಾಳಿ. ಜಗಳ ಸ್ಟಾರ್ಟ್ ಆಗಿದಂದ್ರೆ ಆಯ್ತು, ಬಾಯಿ ಮಾಡಿದ್ದೇ ಮಾಡಿದ್ದು. ಪ್ರೈಸ್ ದಿ ಲಾರ್ಡ್. ಅದ್ರಂಗೆ ಒಬ್ಬರಿಗೂ ಒಂದೊಂದು ಹೆಸರು ಇರುತ್ತೆ. ಚೆನ್ನಾಗಿ ಯಾವಾಗಲೂ ಬೇಕಾದ್ರೆ ಹಂಗೆ ಬಾಯಿ ಅವ್ರದ್ದು ನಮಲ್ತಾ ಇರ್ತಾರಂದ್ರೆ ಅವ್ರಿಗೆ ಏನಂತ ಕರೀತಾರೆ? ತಿಂಡಿ ಪೋತ ಅಂತೇಳಿ ಅಂತಾರೆ. ಹಲ್ಲೆಲೂಯಾ. ಯಾವಾಗಲೂ ಆಹಾರ ಬೇಕು ಅವ್ರಿಗೆ. ಹಲ್ಲೆಲೂಯಾ. ಬಾಯಿ ಸ್ವಲ್ಪನೂ ಅವ್ರದ್ದು ಏನಿರಲ್ಲ, ಖಾಲಿ ಇರಲ್ಲ. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದೆ ನಿದ್ದೆ ಬುರುಕ ಅಂತೇಳಿ ಹೆಸರನ್ನು ಪಡ್ಕೊಂಡ ಯೋನ. ಹಲ್ಲೆಲೂಯಾ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ಚೀಟಿ ಹಾಕಿದ್ರು ಅವರು. ಚೀಟಿ ಹಾಕಿದಾಗ ಅವರು ಯಾರ ಹೆಸರಿಗೆ ಬಂತದು? ಯೋನನ ಹೆಸರಿಗೆ ಬಂತು. ಅವಮಾನ ಆಯ್ತು ಯೋನನಿಗೆ ಅಲ್ಲಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮೂರನೇದಾಗಿ ನಾವು ನೋಡ್ತಾ ಇದ್ದೇವೆ, ಸಮುದ್ರ ಏನಾಗ್ತಾ ಇದೆ? ಬಿರುಗಾಳಿ ಬಂದಿದೆ, ಅಲ್ಲ ಕಲ್ಲೋಲ ಆಗ್ತಾ ಇದೆ. ಸಮಾಧಾನ ಇರಬೇಕಾದಂತ ಆ ಸಮಯದಲ್ಲಿ ಇವನು ಮಾಡಿದ ಕೆಲಸಕ್ಕೆ ಏನಾಯ್ತ್ರಿ? ಸಮುದ್ರ ಏನಾಗ್ತಾ ಇದೆ? ಅಲ್ಲ ಕಲ್ಲೋಲ ಆಗ್ತಾ ಇದೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಒಂದು ನಿಮಿಷ ಆಲೋಚನೆ ಮಾಡ್ರಿ, ನಿನ್ನ ಕುಟುಂಬದಲ್ಲಿ ನೀನು ಯೋನನಾಗಿದ್ದೀಯಾ, ಯೋಸೇಫನಾಗಿದ್ದೀಯಾ? ಹಲ್ಲೆಲೂಯಾ. ಏನಾಗಿದ್ದೀಯಾ? ಯೋನನಾಗಿದ್ರೆ ನೀನು ಹೆಂಗೆ ಮಾತಾಡುವಂಥ ಮಾತುಗಳು, ನಿನ್ನ ಭಾಷೆ ಅವೆಲ್ಲವೂ ಹೆಂಗಿರ್ತವೆ? ಅಲೆಗಳನ್ನು ಎಬ್ಬಿಸುವ ರೀತಿಯಲ್ಲಿ ಇರುತ್ತೆ. ಹಲ್ಲೆಲೂಯಾ. ಆ ಹಡಗನ್ನು ಹತ್ತಿದಾನೆ ಯೋನ, ಅಲ್ಲಿರುವಂಥವರಿಗೆ ಸಮಾಧಾನ ಇರಲಾರ್ದಂಥ ಪರಿಸ್ಥಿತಿ ಆಗಿದೆ ಪ್ರಿಯರೇ. ಹಲ್ಲೆಲೂಯಾ. ಮತ್ತೆ ಯೋನನನ್ನ ನದಿಯಲ್ಲಿ ಸಮುದ್ರದಲ್ಲಿ ಹಾಕಿದ್ರು. ಮೀನು ಯೋನನನ್ನ ಏನ್ ಮಾಡ್ತು? ತಿಮಿಂಗ್ಲ ನುಂಗಿತು. ನುಂಗಿದ ಮೇಲೆ ಕಕ್ಕಿತ್ತು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇಷ್ಟೆಲ್ಲ ಅನುಭವಿಸ್ಬೇಕಾಯ್ತು. ಅದೇ ದೇವ್ರ ಮಾತನ್ನು ಕೇಳಿದ್ರೆ ನೇರವಾಗಿ ಎಲ್ಲಿಗೆ ಹೋಗ್ತಾ ಇದ್ದ? ನಿನೆವೆಗೆ ಹೋಗ್ತಾ ಇದ್ದ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಯೋನನ ಜರ್ನಿ ಎಂತ ಜರ್ನಿ ಇದು? ಅಲಕ್ಷ್ಯದಿಂದ ಕೂಡಿದಂತ ಮಾರ್ಗ. ಹಲ್ಲೆಲೂಯಾ. ದೇವರು ಹೇಳಿರುವಂತದ್ದು ಒಂದು ಕಡೆಗೆ, ಇವನು ಹೋಗುವಂತದ್ದು ಮತ್ತೊಂದು ಕಡೆಗೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ, ಇವತ್ತು ನೀನು ಮನುಷ್ಯರ ಮಾರ್ಗಗಳನ್ನು ಎಣಿಸಬೇಡ, ದೇವರು ನಿನಗೆ ಮಾರ್ಗ ತೋರಿಸ್ತಾನೆ. ದೇವರ ಮಾರ್ಗವನ್ನು ನೀನು ಎಣಿಸುವವನಾಗ. ದೇವರು ಹೇಳ್ತಾ ಇದ್ದಾನೆ, ನನ್ನ ಮಾರ್ಗಗಳು, ನನ್ನ ಆಲೋಚನೆಗಳು ಎಷ್ಟು ದೊಡ್ಡವಂದ್ರೆ, ನಿನ್ನ ಮಾರ್ಗಗಳಿಗಿಂತ, ನಿನ್ನ ಆಲೋಚನೆಗಳಿಗಿಂತ ಈ ಭೂಮಿ ಮೇಲೆ ಆಕಾಶ ಎಷ್ಟು ಉನ್ನತವಾಗಿದೆ, ಅಷ್ಟು ಉನ್ನತವಾಗಿದ್ದಾವೆ ನಿನ್ನ ಮೇಲೆ ನನ್ನ ಆಲೋಚನೆಗಳು, ಮಾರ್ಗಗಳು ಎಂಬುದಾಗಿ. ಹಲ್ಲೆಲೂಯಾ. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಮೂರನೇ ವ್ಯಕ್ತಿ ಎಂತಹ ವ್ಯಕ್ತಿ ಅಂದರೆ, ಆತ 10ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ, ಲೂಕನು ಬರೆದ ಸುವಾರ್ತೆ 40ನೇ ವಚನದಲ್ಲಿ, 10ನೇ ಅಧ್ಯಾಯ, ಬೇಗ ತೆಗಿರಿ, 40ನೇ ವಾಕ್ಯ ಓದ್ರಿ ಒಂದ್ಸರಿ. ಲೂಕ ತೆಗೆದಿದ್ರಿ ಅಮ್ಮ, ಸಾರಿ 8:40 ನೋಡ್ರಿ. ಒಂದು ನಿಮಿಷ ತೆಗ್ರಿ. ಲೂಕ 10:30 ನೋಡ್ರಿ, 40 ಅಲ್ಲ 30.
ಆಗ ಯೇಸು ಅವನಿಗೆ ಹೇಳಿದ್ದೇನೆಂದರೆ, ಒಬ್ಬ ಮನುಷ್ಯನು ಯೆರೂಸಲೇಮಿನಿಂದ ಇಳಿದು ಯೆರಿಕೋ ಅಂದ್ರೆ ಜೆರಿಕೋ ಎನ್ನುವಂತ ನಗರಕ್ಕೆ ಏನ್ ಮಾಡ್ತಾ ಇದ್ದಾನೆ, ಹೋಗ್ತಾ ಇದ್ದಾನೆ. ಇವನು ಎಲ್ಲಿಗೆ ಹೋಗ್ತಾ ಇದ್ದಾನ್ರಿ? ಯೆರೂಸಲೇಮನ್ನ ಬಿಟ್ಟು ಯೆರೂಸಲೇಮಿನಿಂದ ಕೆಳಗಡೆ ಇಳಿದು ಯೆರಿಕೋ ಎನ್ನುವಂತ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ. ಯೆರೂಸಲೇಮ್ ಅಂದ್ರೆ ಏನರ್ಥ? ಸಮಾಧಾನದ ನಗರ. ಯೆರೂಸಲೇಮನ್ನ ಆ ಒಂದು ಇಸ್ರಾಯೇಲ್ ದೇಶವನ್ನ ದೇವರು ಏನಂತೇಳಿ ಕರೆದಿದ್ದಾನೆ? ಸಮಾಧಾನದ ನಗರ. ನಾನು ಈ ಒಂದು ನರನಾಗಿ ಬರುವಾಗ, ಮನುಷ್ಯನಾಗಿ ಬರುವಾಗ ಇಸ್ರಾಯೇಲ್ ದೇಶದಲ್ಲಿ ನಾನು ಕಾಲಿಡ್ತೀನಿ ಎಂಬುದಾಗಿ ದೇವರು ಆ ದೇಶವನ್ನು ಆಶೀರ್ವಾದ ಮಾಡಿದ್ದಾನೆ. ಹೆಂಗ ಆಶೀರ್ವಾದ ಮಾಡಿದಾನಂದ್ರೆ ಹಾಲು ಜೇನು ಹರಿಯುವಂತ ದೇಶವಂತ. ಯಾವುದು? ಯೆರೂಸಲೇಮ್. ಅಲ್ಲಿ ಆಕಳ ಎಷ್ಟು ಲೀಟರ್ ಹಾಲು ಕೊಡುತ್ತೆ? 72 ಲೀಟರ್ ಹಾಲು ಕೊಡುತ್ತಂತೆ. ಆ ಹಿಂಡಿಕಣಕ್ಕೆ ಆಗ್ಲಾರ್ದವ್ರು ಏನ್ ಮಾಡ್ತಾರೆ, ಹಂಗೆ ಬಿಟ್ಟು ಬಿಡ್ತಾರಂತ ಆಕಳುಗಳನ್ನು. ಅವಾಗ ಆಕಳು ಏನ್ ಮಾಡುತ್ತೆ, ಆ ಮರಕ್ಕೆ ಗುದ್ದಿ ಆ ಹಾಲೆಲ್ಲ ಸೋರಿ ಹೋಗ್ಬಿಡ್ತಾವಂತೆ. ಆ ಹಾಲೆಲ್ಲ ಏನಾಗುತ್ತಂತೆ, ಹರಿದು ಹೋಗ್ತಾ ಇರ್ಬೇಕಾದ್ರೆ ಆ ಮರದಲ್ಲಿ ಇರ್ತಕ್ಕಂಥ ಜೇನು ಏನಾಗ್ತಾ ಇದೆ, ಅಷ್ಟು ಬಹಳ ಜೇನು ಇರ್ತಕ್ಕಂಥ ಆ ದೇಶದಲ್ಲಿ ಆ ಜೇನು ಏನಾಗುತ್ತಂತೆ, ಬಿಡಿಸೋರು ಇಲ್ಲಾರದೆ ಕೆಳಗಡೆ ಸೋರಿ ಆ ಹಾಲಿನ ಮೇಲೆ ಬಿದ್ದು ಎರಡು ಹಾಲು ಜೇನು ಎರಡು ಹರ್ಕೊಂಡು ಹೋಗ್ತಾ ಇರ್ತಾವಂತೆ. ಒಳ್ಳೆ ಹೆಂಗ ಹರಿತ್ತೆ ಅದ್ರಂಗ ಹಾಲು ಜೇನು ಹರ್ಕೊಂಡು ಹೋಗ್ತಾ ಇರುತ್ತಂತೆ ಕಾಲುವೆಯೋಪಾದಿಯಲ್ಲಿ. ಅಲ್ಲೆಲ್ಲೂಯ್ಯ. ಅಂತಹ ಸಮೃದ್ಧಿಕರವಾದ ದೇಶವನ್ನ ಬಿಟ್ಟು ಈ ವ್ಯಕ್ತಿ ಸಮಾಧಾನವನ್ನ ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನಂತೆ? ಶಾಪದ ಕಡೆಗೆ ಹೋಗ್ತಾ ಇದ್ದಾನೆ. ಯೆರಿಕೋ ಅಂದ್ರೆ ಏನರ್ಥ? ಶಾಪ. ಯೆರಿಕೋಕ್ಕೆ ಹೋಗ್ಬೇಕಾದ್ರೆ ಇವನು ಮೇಲ್ಗಡೆ ಇರುವಂತ ವ್ಯಕ್ತಿ ಕೆಳಗಡೆ ಇಳಿದು ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ದೇವರು ಸಮಾಧಾನದ ನಗರದಲ್ಲಿ ಈ ವ್ಯಕ್ತಿಯನ್ನು ಇರಿಸಿದ್ರೆ, ಆಲಯದಲ್ಲಿ ಈ ವ್ಯಕ್ತಿಯನ್ನು ಇರಿಸಿದ್ರೆ, ನನಗೆ ಆಲಯ ಬೇಕಾಗಿಲ್ಲ, ನನಗೆ ಸಮಾಧಾನ ಬೇಕಾಗಿಲ್ಲ, ಸೃಷ್ಟಿಕರ್ತನಾದ ದೇವರು ಬೇಕಾಗಿಲ್ಲ, ನನಗೆ ನನ್ನದೇ ಆದ ಮಾರ್ಗಗಳಿದಾವೆ ಅಂತೇಳಿ ಪುನಃ ಈ ವ್ಯಕ್ತಿ ಏನ್ ಮಾಡ್ತಾ ಇದ್ದಾನ್ರಿ? ಯೆರಿಕೋವಿಗೆ ನಡೆದುಕೊಂಡು ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದ ತಿಳಿಸ್ತಾ ಇದೆ ಪ್ರಿಯರೇ, ಏನಾಗಿದೆ ಎಂಬುದಾಗಿ. ಆ ವ್ಯಕ್ತಿ ಹೋಗ್ತಾ ಇರಬೇಕಾದ್ರೆ ಕಳ್ಳರು ಆ ವ್ಯಕ್ತಿಗೆ ಅಟ್ಯಾಕ್ ಮಾಡಿ ಏನ್ ಮಾಡಿದ್ರಂತೆ, ಅವನಲ್ಲಿ ಬೆಳ್ಳಿ ಬಂಗಾರ ಕಿತ್ಕೊಳ್ಳಿಲ್ಲ, ಏನನ್ನ ಕಿತ್ಕೊಂಡ್ರಂತೆ? ಬಟ್ಟೆಗಳನ್ನ, ವಸ್ತ್ರಗಳನ್ನ ಏನ್ ಮಾಡಿದ್ರು? ಅವನು ವಸ್ತ್ರಗಳು ಕಿತ್ತುಕೊಂಡು ಅರೆ ಜೀವ ಮಾಡಿ ಅಲ್ಲಿಂದ ಹೊರಟು ಹೋದ್ರು. ಹಲ್ಲೆಲೂಯಾ. ಕಳ್ಳರು ಬಂದ್ರೆ ಏನ್ ಮಾಡ್ತಾರೆ? ಹಣವನ್ನಾದ್ರೂ ದೋಸ್ತಾರೆ, ಬೆಳ್ಳಿಯನ್ನಾದ್ರೂ ದೋಸ್ತಾರೆ, ಬಂಗಾರವನ್ನಾದ್ರೂ ದೋಸ್ತಾರೆ, ಇನ್ನೊಂದು ಮುನ್ನೊಂದು ಮೌಲ್ಯಯುತವಾಗಿರ್ತಕ್ಕಂಥ ವಸ್ತುಗಳನ್ನ ಏನ್ ಮಾಡ್ತಾರೆ? ದೋಸ್ತಾರೆ. ಆದ್ರೆ ಇಲ್ಲಿ ಕಳ್ಳ ಅಂದ್ರೆ ಯಾರವನು? ಸೈತಾನ. ಕಳ್ಳನು ಕದ್ದುಕೊಳ್ಳುವುದಕ್ಕೂ, ಕೊಯ್ಯುವುದಕ್ಕೂ, ಹಾಳು ಮಾಡುವುದಕ್ಕೂ ಬರುತ್ತಾನೆ ಹೊರತು ಮತ್ತಾವುದಕ್ಕೂ ಬರುವುದಿಲ್ಲ. ಆ ಕಳ್ಳ ಈ ವ್ಯಕ್ತಿಯನ್ನ ನೋಡ್ತಾ ಇದ್ದಾನೆ. ಯಾವಾಗ ಸಮಾಧಾನದಿಂದ ಕೆಳಗಡೆ ಇಳಿದು ಬರ್ತಾನೋ, ಭಕ್ತಿಯ ಜೀವಿತದಿಂದ ಕೆಳಗಡೆ ಇಳಿದು ಬರ್ತಾನೋ ಅಂತೇಳಿ ಹೊಂಚು ಹಾಕಿಕೊಂಡು ಕುಳಿತಿರ್ತಕ್ಕಂಥ ಸೈತಾನ ಏನ್ ಮಾಡ್ತಾನೆ ಪ್ರಿಯರೇ? ದೇವರು ನಮಗೆ ವಸ್ತ್ರಗಳನ್ನು ಕೊಟ್ಟಿದ್ದಾನ. ಯಾವ ಯಾವ ವಸ್ತ್ರಗಳನ್ನು ಕೊಟ್ಟಿದ್ದಾನ? ಯಾವಾಗ ನೀನು ರಕ್ಷಣೆ ಹೊಂದುತ್ತೀಯ, ನಿನಗೇನ್ ಕೊಡ್ತಾನ ದೇವರು? ರಕ್ಷಣೆ ವಸ್ತ್ರವನ್ನ ಕೊಡ್ತಾನ. ಹಲ್ಲೆಲೂಯಾ. ಯಾವಾಗ ನೀನು ಸ್ತುತಿ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತೀಯ, ಸ್ತುತಿ ವಸ್ತ್ರಗಳನ್ನ ಕೊಡ್ತಾನ, ಉಲ್ಲಾಸ ವಸ್ತ್ರಗಳನ್ನ ಕೊಡ್ತಾನ, ಸಮಾಧಾನ ವಸ್ತ್ರಗಳನ್ನ ನಿಮಗೆ ಅನುಗ್ರಹ ಮಾಡ್ತಾನ. ಹಲ್ಲೆಲೂಯಾ. ನೀತಿ ವಸ್ತ್ರಗಳನ್ನ ದೇವರು ಕೊಡ್ತಾನೆ. ಪರಲೋಕಕ್ಕೆ ಹೋದಾಗ ಎಲ್ಲರಿಗೂ ಬಿಳಿ ವಸ್ತ್ರಗಳನ್ನ ದೇವರು ಕೊಡ್ತಾನೆ. ಪ್ರಿಯರು, ಒಬ್ಬೊಬ್ಬರು ಸೈಜಿಗೆ ತಕ್ಕಂಗೆ ದೇವ್ರು ಏನ್ ಮಾಡ್ತಾ ಇದ್ದಾನೆ? ಹೊಲಿಸ್ತಾ ಇದ್ದಾನೆ. ಹಲ್ಲೆಲೂಯಾ. ಸತ್ಯವೇದ ಇಲ್ಲಿ ಹೇಳ್ತಾ ಇದೆ ಪ್ರಿಯರೇ, ಏನಾಗಿದೆ ಎಂಬುದಾಗಿ. ಆ ವ್ಯಕ್ತಿ ಸಮಾಧಾನದ ನಗರವನ್ನ ಬಿಟ್ಟು ಮನುಷ್ಯನ ಕಲ್ಪನೆಯ ಮೂಲಕವಾಗಿ ಎಲ್ಲಿಗೆ ಹೋಗ್ತಾ ಇದ್ದಾನೆ? ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರಿಕೋವಿಗೆ ಹೋಗ್ತಾ ಇದ್ದಾನೆ. ಹೋದಂತ ಸಮಯದಲ್ಲಿ ಅವನ ಬಟ್ಟೆಗಳನ್ನ ದೋಚಿದರು, ಅವನನ್ನ ಅರೆಜೀವ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ ಏನಾಗಿದೆ ಎಂಬುದಾಗಿ. ಅವನಿಗಿರುವಂತ ರಕ್ಷಣೆ ವಸ್ತ್ರಗಳನ್ನ ದೋಚಿದ್ರು, ಅವನನ್ನ ಅರೆಜೀವ ಮಾಡಿ ಅವನನ್ನ ಬಿಟ್ಟು ಏನ್ ಮಾಡಿದ್ರು? ಆ ಕಳ್ಳ ಹೊರಟು ಹೋದ. ಇವತ್ತು ಸಭೆಯಿಂದ ದೂರ ಆದ್ರೆ ಮೊದಲನೇದಾಗಿ ಸೈತಾನ ಏನ್ ಮಾಡ್ತಾನ? ನಿನ್ನ ರಕ್ಷಣೆ ಅಂಗಿಯನ್ನ ದೋಚ್ತಾನ. ಹಲ್ಲೆಲೂಯಾ. ನಿನ್ನ ರಕ್ಷಣೆ ಅಂಗಿಯನ್ನು ಏನ್ ಮಾಡ್ತಾನ? ಅವನು ದೋಚ್ತಾನೆ, ಅರೆ ಜೀವ ಮಾಡಿ. ಬಾ, ಚೆನ್ನಾಗಿದೆ, ಪಾತಾಳದಾಗ ಎಲ್ಲ ಚೆನ್ನಾಗಿದೆ ಅಂತೇಳಿ ಏನ್ ಮಾಡ್ತಾನೆ? ಪಾತಾಳಕ್ಕ ಕರೆದುಕೊಂಡು ಹೋಗ್ತಾನೆ. ಪ್ರಿಯರು, ಒಂದ್ಸಾರಿ ಏನಾಗುತ್ತದೆ, ನಿನ್ನೆ ಬೆಳಗುರಿಕೆಯಲ್ಲಿ ಸತ್ಯವೇದ ಸಂದೇಶ ಕೊಡುವಂತ ಸಮಯದಲ್ಲಿ ದೇವರು ಅದನ್ನ ನಡೆಸಿದ್ರು. ಏನಂತಂದ್ರೆ, ಏಸಪ್ಪ ಒಂದ್ ಕಡೆ ನಡ್ಕಾಂತ ಹೋಗ್ತಾ ಇರಬೇಕಾದ್ರೆ ಆತ ಗೆದರನ ಸೇನರ ಎನ್ನುವಂತ ಸೀಮೆಯನ್ನ ಹಾದು ಹೊರಗಡೆ ಹೊರಟು ಹೋದ. ಪ್ರಿಯರೇ, ಹಲ್ಲೆಲೂಯಾ. ಹೊರಟು ಹೋದಂತ ಸಂದರ್ಭದಲ್ಲಿ ಅಲ್ಲಿ ಇಬ್ಬರು ವ್ಯಕ್ತಿಗಳಿಗೆ ಏನಾಗಿದ್ದು ಅಂದ್ರೆ
ದೆವ್ವಗಳು ಬಡ್ಕೊಂಡಿದ್ವು. ಒಬ್ಬ ವ್ಯಕ್ತಿಗೆ ಎಷ್ಟು ದೆವ್ವ ಬಡ್ಕೊಂಡಿದ್ವು? 6,000 ದೆವ್ವಗಳು ಬಡ್ಕೊಂಡಿದ್ವು. ಆ 6,000 ದೆವ್ವಗಳು ಬಡ್ಕೊಂಡಿರ್ತಕ್ಕಂಥ ಆ ವ್ಯಕ್ತಿ ಯೇಸುವಿಗೆ ಎದುರುಕೊಂಡು ಹೇಳ್ತಾ ಇದ್ದಾನೆ. ಯೇಸಪ್ಪ ಹೇಳಿದ, ಎಲ್ಲಾ ದೆವ್ವ ಆ ಮನುಷ್ಯನನ್ನ ಬಿಟ್ಟು ನೀನು ಹೊರಟೋಗು ಅಂತೇಳಿ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆ ಹೇಳ್ರಿ, ಆತ ದೇವ್ರ. ಹಲ್ಲೆಲೂಯಾ. ಎಲ್ಲರೂ ದೇವರಾಗಕ್ಕೆ ಸಾಧ್ಯ ಇಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ವಿಚಿತ್ರವಾದ ಸಂಗತಿ ಏನಂದ್ರೆ, ದೇವರು ನರಮನುಷ್ಯನಾಗಿ ಈ ಲೋಕಕ್ಕೆ ಏನ್ ಮಾಡಿದಾನೆ? ಎಳೆದು ಬಂದಿದ್ದಾನ. ದೇವರು ಒಬ್ಬ. ಹಲ್ಲೆಲೂಯಾ. ಇವತ್ತು ಭೂಮಿಯಲ್ಲಿ ದೇವರುಗಳು ಹುಟ್ಕೊಂಡಕತ್ತಾರೆ. ಹಲ್ಲೆಲೂಯಾ. ಕುಲಕ್ಕೊಬ್ಬ ದೇವರು, ಮತಕ್ಕೊಬ್ಬ ದೇವರು, ಧರ್ಮಕ್ಕೊಬ್ಬ ದೇವರು, ಭಾಷೆಗೊಬ್ಬ ದೇವರು, ಜಾತಿಗೊಬ್ಬ ದೇವರು, ಮನೆಗೊಬ್ಬ ದೇವರು, ಒಬ್ಬೊಬ್ರು ಒಂದೊಂದು ದೇವರು. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರು ಒಬ್ಬಾತನೇ. ಆತನೇ ನರಮನುಷ್ಯನಾಗಿ ಈ ಲೋಕಕ್ಕೆ ಇಳಿದು ಬಂದ ಯೇಸು ಕ್ರಿಸ್ತನು ಎನ್ನುವಂತ ನಾಮವನ್ನ ಧರಿಸಿಕೊಂಡು ಆ ಯೇಸು ನಡೆದುಕೊಂಡು ಹೋಗ್ತಾ ಇದ್ದಾನೆ. ಗೆದರಿನ ಸೇನರ ಎನ್ನುವಂತ ಪ್ರಾಂತದಲ್ಲಿ ಈ ಕಳ್ಳ ಅಂದ್ರೆ ಯಾರು? ಸೈತಾನ ಇಬ್ಬರು ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡಿದಾನೆ. 12,000 ದೆವ್ವಗಳು ಏನ್ ಮಾಡಿದವ? ಇಬ್ಬರು ವ್ಯಕ್ತಿ ಒಳಗಡೆ ಹೋಗ್ಕೊಂಡವ. ಏಸಪ್ಪ ಹೇಳ್ತಾ ಇದ್ದಾನೆ, ದೆವ್ವ ಆ ಮನುಷ್ಯನನ್ನ ಬಿಟ್ಟು ಹೋಗು, ನಾನು ಅವನನ್ನ ರಕ್ಷಿಸುವುದಕ್ಕಾಗಿ ಪರಲೋಕದಿಂದ ಭೂಲೋಕಕ್ಕೆ ಹುಡುಕಿಕೊಂಡು ಬಂದಿದ್ದೇನೆ. 10ನೇ ವಾಕ್ಯ, ಕೆಟ್ಟು ಹೋಗಿರೋನ್ನ ಹುಡುಕಿ ರಕ್ಷಿಸುವುದಕ್ಕಾಗಿ ನಾನು ಹೊರಟು ಬಂದಿದ್ದೇನೆ ಎಂಬುದಾಗಿ ಲೂಕನು ಬರೆದ ಸುವಾರ್ತೆಯಲ್ಲಿ ಏಸಪ್ಪ ಹೇಳಿರುವಂಥದ್ದು. ಹೇಳಿದ ತಕ್ಷಣ ಅವಾಗ ದೆವ್ವ ಹೇಳ್ತಾ ಇದ್ದಾವೆ, ಆಯ್ತಪ್ಪ ನಾವು ಬಿಟ್ಟು ಹೋಗ್ತೀವಿ, ಆದ್ರೆ ನೀನೇನು ಮಾಡಬೇಕು? ಪಾತಾಳಕ್ಕೆ ಮಾತ್ರ ಕಳಿಸ್ಬೇಡ. ಎಲ್ಲಿ ಕಳಿಸ್ಬೇಡ ಅಂತ ಒಂದು ದೆವ್ವ? ಪಾತಾಳಕ್ಕೆ ಮಾತ್ರ ಕಳಿಸ್ಬೇಡ. ಪಾತಾಳಕ್ಕೆ ಮಾತ್ರ ನಾವು ಹೋಗೋದಿಲ್ಲ, ನಾವು ಇಲ್ಲೇ ಇರ್ತೀವಿ. ಎಲ್ಲಿರ್ತೀವಿ? ಹಂದಿಗಳ ಒಳಗಡೆ ಹೊಕ್ಕಂತೀವಿ ಅಂತೇಳಿ ನೀರಿನಾಗ ಹೋಗ್ಬಿಟ್ಟು. ಹಲ್ಲೆಲೂಯಾ. ನೀರಿನ ಕೆಳಗಡೆ ಏನಿದಾವ ಅಂತ ಹೇಳುತ್ತಾ ಯೋಬನು ಬರೆದ ಗ್ರಂಥದಲ್ಲಿ, ದುರಾತ್ಮ ಶಕ್ತಿಗಳು. ನೀರು ದೇವ್ರಲ್ಲ. ನೀರಿನ ಹತ್ರ ಹೋದ್ರೆ ನಿಮಗೆ ದುರಾತ್ಮ ಶಕ್ತಿಗಳು ಏನಾಗ್ತವೆ? ಗಂಟು ಬಿಡ್ತಾವ. ನೀವು ಆಶೀರ್ವಾದ ಅಂತೇಳಿ ಹೋದ್ರೆ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಯಾವಾಗ ಆ ಹಂದಿಗಳ ಒಳಗಡೆ ಒಕ್ಕೊಂಡು ಆ ದೆವ್ವಗಳು, ಹಂದಿ ಸಮೇತ ಸೇರ್ತಾ ಇಲ್ಲ ನೋಡ್ರಿ. ಹಲ್ಲೆಲೂಯಾ. ಹಂದಿ ಸಮೇತ ಸೇರ್ತಾ ಇಲ್ಲ ದೆವ್ವಗಳನ್ನ. ನಾವು ಸತ್ತಾರು ಸಾಯ್ತಿ ಹೊರತಾಗಿ ನೀವು ಮಾತ್ರ ನಮ್ಮ ಮನೆಗೆ ನಮ್ಮ ಒಳಗಡೆ ಬರಬೇಡ್ರಿ ಅಂತ ಎಲ್ಲ ಹಂದಿಗಳು ಎಲ್ಲಿ ಹೋದಂತೆ? ನೀರಿನೊಳಗಡೆ ಬಿದ್ದು ಸತ್ತು ಹೋಗ್ಬಿಟ್ಟು ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ಲಾರ್ಡ್. ಇಲ್ಲಿ ವಾಕ್ಯ ಹೇಳ್ತಾ ಇದೆ, ಆ ದೆವ್ವಗಳು ಹೇಳಿದ್ವು ಏನಂತೇಳಿ? ಪಾತಾಳಕ್ಕೆ ಮಾತ್ರ ನಮ್ಮನ್ನ ಕಳಿಸ್ಬೇಡ್ರಿ. 8ನೇ ಅಧ್ಯಾಯ ಲೂಕನು ಬರೆದ ಸುವಾರ್ತೆಯಲ್ಲಿ ಆ ವಾಕ್ಯ ಇರುತ್ತೆ. ಮನುಷ್ಯರು ಏನಂತಾರೆ? ನಮಗೆ ಏಸಪ್ಪ ಬೇಡ ಎನ್ನುವಂತ ಪ್ರತಿ ಮನುಷ್ಯನು ಕೂಡ ಎಲ್ಲಿಗೆ ಇಳಿದು ಹೋಗ್ತಾನೆ? ಅವನು ಪಾತಾಳಕ್ಕೆ ಇಳಿದು ಹೋಗ್ತಾನೆ. ಅವನು ಯಾರೇ ಆಗಿರ್ಬೋದು, ಯಾವ ಭಾಷೆ ಇರ್ಬೋದು, ಯಾವ ಜಾತಿ ಇರ್ಬೋದು, ಯಾವ ಮತ ಇರ್ಬೋದು, ಯಾವ ಕುಲ ಇರ್ಬೋದು, ನನಗೆ ಯೇಸು ಸ್ವಾಮಿ ಬೇಡ ಅನ್ನುವವರೆಲ್ಲರೂ ಕೂಡ ಎಲ್ಲಿಗೆ ಹೋಗ್ತಾರೆ? ಪಾತಾಳದಲ್ಲಿ ಇಳಿದು ಹೋಗ್ತಾರೆ. ಪಾತಾಳ ಅವ್ರನ್ನ ಸ್ವಾಗತ ಕೋರುತ್ತೆ. ಪಾತಾಳಕ್ಕೆ ದೆವ್ವಗಳು ಯಾಕೆ ಬೇಡ ಅಂತ ಗೊತ್ತಾ? ನೀವು ಒಲೆ ಮುಂದೆ ಕುಂತಿರ್ತೀರಿ 5-10 ನಿಮಿಷ, ಹೆಚ್ಚಪ್ಪ ಅಂದ್ರೆ 1-2 ತಾಸಿನಾಗ ಎಲ್ಲ ಅಡಿಗೆ ನೀವು ಮುಗಿಸಿ ಬಿಡ್ತೀರಿ. ಹಲ್ಲೆಲೂಯಾ. ಆದ್ರೆ ಪಾತಾಳದಲ್ಲಿ ಬೆಂಕಿ ಇರುತ್ತೆ, ಆ ಬೆಂಕಿ ಆರಲಾರದ ಬೆಂಕಿ. ಹಲ್ಲೆಲೂಯಾ. ಪಾತಾಳದಲ್ಲಿ ಹುಳಗಳಿರ್ತವೆ, ಅವುಗಳು ಕಡಿತಾ ಇರಬೇಕಾದ್ರೆ ಚುಕ್ಕಡಿ ಕಡಿದ್ರೆ ಯಪ್ಪ ಅಂತೀವಿ. ಹಲ್ಲೆಲೂಯಾ. ಆ ಹುಳಗಳು ಕಡಿತಾ 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 ಇರಬೇಕಾದ್ರೆ ಆ ಮನೋರಂಜನೆ ನಮಗೆ ಬೇಕಾಗಿಲ್ಲ ಅಂತೇಳಿ ಆ ದೆವ್ವಗಳು ಏನು ಮಾಡ್ತವೆ? ಆ ಪಾತಾಳ ಒಲ್ಲೆ ಅಂದು. ಆದರೆ ಮನುಷ್ಯರು ಯೇಸು ಬೇಡ ಅನ್ನುವವನ್ನೆಲ್ಲವನ್ನೂ ಕೂಡ ಎಲ್ಲಿಗೆ ಹೋಗ್ತಾನೆ? ಪಾತಾಳಕ್ಕೆ ಇಳಿದು ಹೋಗ್ತಾನೆ. ಯಾರು ಯೇಸು ಕ್ರಿಸ್ತನ ರಕ್ತದಲ್ಲಿ ಶುದ್ಧೀಕರಿಸಲ್ಪಡ್ತಾರೋ ಅವರಿಗಾಗಿಯೇ ದೇವರು ಉನ್ನತವಾಗಿರ್ತಕ್ಕಂಥ ಪರಲೋಕವನ್ನ ತೆರೆದಿಟ್ಟಿದ್ದಾನೆ. ಪ್ರಿಯರೇ, ಸತ್ಯವೇದ ಹೇಳ್ತಾ ಇದೆ, ದೆವ್ವಗಳು ಪಾತಾಳಕ್ಕೆ ಹೋಗಕ್ಕೆ ಒಲ್ಲೆ ಅಂತ. ಬಹಳ ಟಾರ್ಚರ್ ಐತೆ ಅಲ್ಲಿ, ಬಹಳ ಕತ್ತಲೆ ಇದೆ ಅಲ್ಲಿ, ಭಯಂಕರವಾದ ಯಾತನೆಯ ಸ್ಥಳ, ಕಾರ್ಗತ್ತಲಿನ ಸ್ಥಳ. ಆ ದೆವ್ವಗಳು ಕೂಡ ಒಲ್ಲೆ ಅಂತವೆ. ಇವತ್ತು ಅನೇಕ ಮನುಷ್ಯರು ಏನ್ ಮಾಡ್ತಾರೆ? ಅಲ್ಲಿಗೆ ಹೋಗ್ತೀನಿ ಎಂಬುದಾಗಿ ಸಿದ್ಧವಾಗಿದ್ದಾರೆ. ಪ್ರಿಯರಲ್ಲಿ, ನಾವು ನೋಡ್ತಾ ಇದ್ದೇವೆ, ಆ ಇಬ್ಬರು ಮನುಷ್ಯರು ದೆವ್ವಗಳು ಅವುಗಳನ್ನು ಬಿಟ್ಟು ಹೋದ್ಮೇಲೆ ಅವರು ರಕ್ಷಣೆಯನ್ನ ಹೊಂದಿಕೊಂಡ್ರು, ರಕ್ಷಣೆಯ ವಸ್ತ್ರಗಳನ್ನ ಸಂಪಾದನೆ ಮಾಡಿಕೊಂಡ್ರು, ಸಾಕ್ಷಿಯ ಜೀವಿತವನ್ನ ಜೀವಿಸಿದ್ರು. ಈ ವ್ಯಕ್ತಿ ರಕ್ಷಣೆ ಉಳ್ಳಂತ ವ್ಯಕ್ತಿ, ನನಗೆ ರಕ್ಷಣೆ ಬೇಡ, ನನಗೆ ಸಮಾಧಾನ ಬೇಡ ಅಂತೇಳಿ ಸಮಾಧಾನ ನಗರವಾದ ಯೆರೂಷಲೇಮನ್ನ ಬಿಟ್ಟು ಯೆರಿಕೋವಿಗೆ ಇಳಿದು ಹೋಗ್ತಾ ಇದ್ದಾನೆ. ಇವನ ಮಾರ್ಗಗಳನ್ನು ನೀವು ಒಂದ್ಸಾರಿ ಆಲೋಚನೆ ಮಾಡ್ರಿ ಪ್ರಿಯರೇ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ಹೀಗೆ ಟೈಟಾನಿಕ್ ಎನ್ನುವಂತ ಹಡಗು, ದೊಡ್ಡದಾಗಿರ್ತಕ್ಕಂಥ ಒಂದು ಹಡಗು, ಒಂದು ಊರಿನಷ್ಟು ದೊಡ್ಡದಾಗಿರ್ತಕ್ಕಂಥ ಹಡಗು, ಎಲ್ಲ ಫೆಸಿಲಿಟೀಸ್ಗಳು ಇದಾವೆ ಪ್ರಿಯರೇ. ಎಲ್ಲಿ? ಆ ಟೈಟಾನಿಕ್ ಹಡಗಿನಲ್ಲಿ ಎಲ್ಲ ಹೋಟೆಲ್ ಇದೆ, ಎಲ್ಲ ಇದಾವೆ. ಎಲ್ಲ ರೀತಿಯಿಂದಲೂ ಕೂಡ ಒಳ್ಳೆಯ ಒಂದು
ರೀತಿಯಲ್ಲಿರ್ತಕ್ಕಂಥ ಹಡಗು. 1912ನೇ ಇಸ್ವಿಯಲ್ಲಿ ಅದು ಟೈಟಾನಿಕ್ ಎನ್ನುವಂತ ಹಡಗು ಏನ್ ಮಾಡ್ತಾ ಇದೆ, ಒಂದು ದೇಶದಿಂದ ಮತ್ತೊಂದು ದೇಶಕ್ಕೆ ಪ್ರಯಾಣವಾಗಿ ಹೋಗ್ತಾ ಇದೆ. ಅಮೆರಿಕ ದೇಶದ ನ್ಯೂಯಾರ್ಕ್ಗೆ ಹೋಗ್ಬೇಕಂತೇಳಿ 2000ಕ್ಕಿಂತಲೂ ಹೆಚ್ಚು ಜನರು, ಅದರಲ್ಲಿ ದೊಡ್ಡ ದೊಡ್ಡ ಶ್ರೀಮಂತರೇ ಏನ್ ಮಾಡಿದ್ದಾರೆ, ಅದರಲ್ಲಿ ಹತ್ತಿದ್ದಾರೆ ಪ್ರಿಯರೇ. ಹತ್ತಿ ಏನ್ ಮಾಡ್ತಾ ಇದ್ದಾರೆ, ಅವ್ರು ಹೋಗ್ತಾ ಇದ್ದಾರೆ. ಒಳ್ಳೆಯ ನಿಪುಣನಾಗಿರ್ತಕ್ಕಂಥ ಕ್ಯಾಪ್ಟನ್, ಅಂದ್ರೆ ನಡೆಸ್ತಾರಲ್ಲ ಹಡಗನ್ನ ನಡೆಸುವಂತವ್ರು ಏನಂತಾರೆ, ಕ್ಯಾಪ್ಟನ್ ಅಂತಾರೆ. ಆ ಕ್ಯಾಪ್ಟನ್ ಅವನು ಹೆಂಗೆ ನಡೆಸಂತ ಹೇಳ್ತಾರೋ ಹಂಗೆ ನಡೆಸಬೇಕು. ಆವಾಗ ಒಬ್ಬ ಒಳ್ಳೆ ಪರಿಣಿತಿಯಾಗಿರ್ತಕ್ಕಂಥ ಕ್ಯಾಪ್ಟನ್ ಏನ್ ಮಾಡಿದ್ರು, ನೇಮಕ ಮಾಡಿ ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ಈ ಹಡಗು ಹೋಗ್ಬೇಕಾದ್ರೆ ಅಂಟಾರ್ಟಿಕ್ ಎನ್ನುವಂತ ಕಂಡ ಒಂದು ಸ್ಥಳದ ಮೂಲಕವಾಗಿ ಹೋಗುತ್ತೆ. ಅಲ್ಲಿ ನೀನು ಬಲಗಡೆಗೆ ಏನಾದ್ರೂ ಜಾಸ್ತಿ ಹೋದ್ರೆ ಅಲ್ಲಿ ಐಸ್ ಗಡ್ಡೆಗಳಿರ್ತಾವ, ಏನಿರ್ತಾವ, ಐಸ್ ಕಲ್ಲುಗಳಿರ್ತಾವ. ಆ ಕಲ್ಲಿನ ಬಳಿಗೆ ಮಾತ್ರ ಹೋಗ್ಬೇಡ. ಆ ಸ್ಥಳ ಬಂದಾಗ ದಿಕ್ಸೂಚಿಯನ್ನು ನೋಡಿಕೊಂಡು ನೀನು ಎಡಗಡೆಗೆ ಹೋಗೋದಕ್ಕೆ ಪ್ರಾರಂಭ ಮಾಡು ಎಂಬುದಾಗಿ. ಈ ಕ್ಯಾಪ್ಟನ್ ಆ ಹೇಳಿರ್ತಕ್ಕಂಥ ಅವರ ಮಾತುಗಳನ್ನ ಕೇಳದೆ 1912ನೇ ಇಸ್ವಿಯಲ್ಲಿ ಹಡಗನ್ನ ಸ್ಟಾರ್ಟ್ ಮಾಡಿ ಹೋಗ್ತಾ ಇರಬೇಕಾದ್ರೆ, ನ್ಯೂಯಾರ್ಕ್ ಹೋಗ್ತಾ ಇರಬೇಕಾದ್ರೆ ಅವರು ಹೇಳಿದ ಮಾರ್ಗವನ್ನ ಬಿಟ್ಟು ಏನ್ ಮಾಡಿದ, ಸ್ವಂತ ಆಲೋಚನೆಯಿಂದ ಏನಾಗುತ್ತೆ ನೋಡೋಣ ಅಂತೇಳಿ ಆ ಒಂದು ಮಾರ್ಗದಲ್ಲಿ ಹೋಗಿಬಿಟ್ಟ ಪ್ರಿಯರು. ಬಲಗಡೆಗೆ ಹೋಗ್ಬೇಡ, ಅಲ್ಲಿ ಐಸ್ ಗಡ್ಡೆಗಳಿದಾವ ಅಂತ ಹೇಳಿದ್ರು ಕೂಡ ಕೇಳದೆ ಬಲಗಡೆಗೆ ಹೋದ. ಸಡನ್ ಆಗಿ ಬೃಹತ್ ಆಕಾರದ 125 ಫೀಟ್ ಎಷ್ಟು ಹೈಟ್ ಇರ್ತಕ್ಕಂಥ ಒಂದು ಹಡಗು, ಅಂತ ಹಡಗು ಏನಾಯ್ತು, ಸೀಳು ಹೋಯಿತು. ಆವತ್ತಿನ ದಿನ ಅದರಲ್ಲಿ ಇರುವಂತದ್ದು ಲೈಫ್ ಜಾಕೆಟ್ ಓನ್ಲಿ 220+. ಅಲ್ಲೆಲ್ಲೂಯಾ, 220ಕ್ಕಿಂತ ಹೆಚ್ಚು ಏನಿದಾವೆ ಲೈಫ್ ಜಾಕೆಟ್ಗಳಿದಾವೆ. ಅಲ್ಲಿರುವಂತವರ ಸಂಖ್ಯೆ ಎಷ್ಟಿದೆ ರೀ, 2000ಕ್ಕಿಂತಲೂ ಹೆಚ್ಚು. ಅಲ್ಲೆಲ್ಲೂಯಾ, ಒಂದು ರಾತ್ರಿಯಲ್ಲಿ ಸಮಯದಲ್ಲಿ ಆ ಒಂದು ಕಲ್ಲಿಗಿಂತಲೂ ಸ್ಟ್ರಾಂಗ್ ಇರುತ್ತೆ ಐಸ್ ಗಡ್ಡೆ, ಅದು ಗುದ್ದಿದ ಮೇಲೆ ಹಡಗೆ ಏನಾಯ್ತು, 2 ತುಂಡಾಗಿ ಹೋಯ್ತು. ಅನೇಕ ಜನರು ಪ್ರಾಣವನ್ನ ಕಳೆದುಕೊಂಡ್ರು ಪ್ರಿಯರೇ. ಆದ್ರೆ ಅವರಲ್ಲಿ ಕೆಲವು ಜನರು ಪ್ರಾಣವನ್ನ ರಕ್ಷಣೆ ಮಾಡಿಕೊಂಡಂತವರು ಅವರು ಭಾರತ ದೇಶಕ್ಕೂ ಕೂಡ ಬಂದಿದ್ರು. ಅವರು ಪಾಸ್ಟರ್ ಆಗಿರ್ತಕ್ಕಂಥ ಬೇಕರ್ ಎನ್ನುವಂತವರು. ಹಲ್ಲೆಲೂಯಾ, ಬೇಕರ್ ಅವರು, ಅವ್ರ ಕುಟುಂಬ, ಅವ್ರ ಮಕ್ಕಳು ಆ ಒಂದು ಪ್ರಯಾಣದಲ್ಲಿ ನಾಶವಾಗಲಿಲ್ಲ. ಅವರು ಏನಾದರೂ ರಕ್ಷಣೆ, ಅವರ ಜೀವವನ್ನ ಉಳಿಸಿಕೊಂಡು ಭಾರತ ದೇಶಕ್ಕೆ ಬಂದವರು ಸಾಕ್ಷಿಯನ್ನ ಕೊಟ್ಟರು ಪ್ರಿಯರೇ. ಹಲ್ಲೆಲೂಯಾ, ಮನುಷ್ಯರ ಮಾರ್ಗಗಳು ಏನ್ ಮಾಡ್ತವೆ, ನಾಶನದ ಕಡೆಗೆ ನಮ್ಮನ್ನ ನಡೆಸ್ತವೆ ಪ್ರಿಯರೇ. ಇನ್ನೊಬ್ಬ ವ್ಯಕ್ತಿಯನ್ನು ಕೊನೆಯದಾಗಿ ನಾನು ತೋರಿಸ್ತೀನಿ. 15ನೇ ಅಧ್ಯಾಯ ಲೂಕನ ಬರೆದ ಸುವಾರ್ತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ಈ ವ್ಯಕ್ತಿಯ ಜೀವಿತದ ಒಂದು ಜರ್ನಿ, ಎಂತಹ ಪಯಣ ಅಂದ್ರೆ, ಅವನು ತನ್ನ ತಂದೆ ಹತ್ರ ಕೇಳ್ತಾನೆ, ಅಪ್ಪ ನನಗೆ ಆಸ್ತಿಯನ್ನ ಮಾಡಿಕೊಟ್ಬಿಡು, ನನಗೆ ಬರಬೇಕಾದಂತ ಪಾಲನ್ನು ಕೊಟ್ಬಿಡು ಅಂತೇಳಿ ಕೇಳಿ ಅವನು ದೂರದ ದೇಶಕ್ಕೆ ಹೋಗ್ತಾ ಇದ್ದಾನೆ. ಎಷ್ಟು ರೀ, ಎಂತ ದೇಶದು, ದೂರದ ದೇಶ, ಲಾಂಗ್ ಜರ್ನಿ. ದೂರದ ದೇಶಕ್ಕೆ ಹೋಗಿ ತನ್ನ ಆಲೋಚನೆಗಳ ಮೂಲಕವಾಗಿ ಯಾವ ಸಮಯದಲ್ಲಿ ಅಂದ್ರೆ ಹೂವಿದ್ದಾಗ ಏನ್ ಬರ್ತವೆ, ಜೇನ್ನೊಣ ಆಕರ್ಷಣೆ ಆಗ್ತವೆ. ಅಲ್ಲಲ್ಲು ಅದರಂಗೆ ಆಯಸ್ಕಾಂತಕ್ಕೆ ಕಬ್ಬಿಣ ಆಕರ್ಷಣೆ ಆಗುತ್ತೆ. ಅದರಂಗೆ ಒಬ್ಬ ವ್ಯಕ್ತಿಯ ಬಳಿ ಹಣ ಅಂತಸ್ತು ಇದ್ದಾಗ ಎಲ್ಲವೂ ತಿರುಗ್ತಾ ಇರ್ತಾನೆ ರೌಂಡ್. ಹೆಂಗ್ ಮಾಡ್ತಾ ಇರ್ತಾನ, ಎಲ್ಲರೂ ತಿರುಗ್ತಾ ಇರ್ತಾರೆ ಹಣ ಇದ್ದಾಗ. ಅಲ್ಲೆಲ್ಲ ಈತನ ಆಸ್ತಿ ಎಲ್ಲ ಚೆನ್ನಾಗಿತ್ತು, ಅವಾಗ ಎಲ್ಲರೂ ಮುಕ್ಕರ್ಕೊಂಡ್ರಿತಾಗ, ಜೇನ್ನೋಣ ಮುಕ್ಕರ್ಕೊಂಡಂಗ. ಅಲ್ಲೆಲ್ಲ ಜೇನ್ನೋಣಗಳು ಹೂವಿಗೆ ಹೆಂಗ್ ಮುಕ್ಕರ್ಕೊಂತಾವ, ಅದ್ರಂಗೆ ಎಲ್ಲರೂ ಮುಕ್ಕರ್ಕೊಂಡ್ರು. ಇವನಲ್ಲಿರುವಂತ ಆಸ್ತಿ ಎಲ್ಲ ಹಾಳಾಗೋಯ್ತು. ಕೆಟ್ಟದಾಗಿರ್ತಕ್ಕಂಥ ವ್ಯಾಪಾರ ಮಾಡಿ ಎಲ್ಲ ಕಳ್ಕೊಂಡು ಬಿಟ್ಟ, ಓಸಿ ಇಸ್ಪೇಟಾಡಿ ಎಲ್ಲವನ್ನ ಕಳ್ಕೊಂಡ ಮೇಲೆ ಎಲ್ಲ ಸ್ನೇಹಿತರು ದೂರವಾದರು. ದೇಶವಲ್ಲದ ದೇಶಕ್ಕೆ, ದೂರದ ದೇಶಕ್ಕೆ ಹೋದಂತ ಈತ ಏನ್ ಮಾಡ್ತಾ ಇದ್ದಾನ್ರಿ, ಹಂದಿಗಳನ್ನ ಕಾಯ್ತಾ ಇದ್ದಾನೆ. ಏನ್ ಕಾಯ್ತಾ ಇದ್ದಾನೆ, ಹಂದಿಗಳನ್ನ ಕಾಯ್ತಾ ಇದ್ದಾನೆ. ಹಂದಿಗಳನ್ನ ಕಾಯ್ತಾ ಇರಬೇಕಾದ್ರೆ ಹಂದಿಗಳಿಗೆ ಕಾಯಿಗಳನ್ನ ಹಾಕ್ತಾ ಇದ್ರು. ಆ ಕಾಯಿಯನ್ನ ಸಡನ್ ಆಗಿ ನೋಡ್ಲಾರ್ದು, ಯಾರು ನೋಡ್ತಾ ಇಲ್ಲ ಅಂತ ತಗೊಂಡು ಹಿಂಗ್ ತಿನ್ನಕ್ ಹೋದಂತೆ. ಏನಂದಂತೆ, ಹಂದಿ ತಿನ್ನೋವಂತ ಕಾಯಿಗಳನ್ನ ತಿನ್ನಕ್ ಹೋದಂತೆ. ಚಂಡಿಗೊಬ್ರು ಏಟ್ ಕೊಟ್ರಂತೆ. ಹಲ್ಲೆಲೂಯಾ, ಅವುಗಳನ್ನು ತಿನ್ನಕ ಬಿಡ್ಲಿಲ್ಲ. ಹಲ್ಲೆಲೂಯಾ, ಅವಾಗ ನೆನೆಸ್ಕೊಂಡಂತೆ, ಅಯ್ಯೋ ನನ್ನ ತಂದೆಯ ಮನೆಯಲ್ಲಿ ನಾನು ಇದ್ದಿದ್ರೆ ಇಂತಹ ಯಾವ ಕಾರ್ಯ ಕೂಡ ಆಗ್ತಾ ಇದ್ದಿಲ್ಲ. ತಂದೆಯ ಮನೆಯಲ್ಲಿ ಇದ್ದಿದ್ರೆ ನನ್ನ ಮಾರ್ಗದ ಮೂಲಕವಾಗಿ ನಾನು ಹೊರಟು ಬಂದೆ, ಅದಕ್ಕಾಗಿ ಈ ಕಾರ್ಯಗಳು ಆದವು. ಹಲ್ಲೆಲೂಯಾ, ಕೆಲವು ಜನರು ಈ ಲೋಕದಲ್ಲಿ ಇರಬೇಕಾದ್ರೆ ಮನುಷ್ಯ ಮಾರ್ಗಗಳನ್ನು ಅನುಸರಿಸಿ ನಡೆಸ್ತಾರೆ. ಆದ್ರೆ ದೇವರು ವಾಕ್ಯ ಹೇಳ್ತಾ ಇದೆ, ಮನುಷ್ಯರ ಮಾರ್ಗಗಳಲ್ಲ, ನೀನು ನನ್ನ ಮಾರ್ಗಗಳಲ್ಲಿ ನೀನು ನಡೆ. ದೇವರು ಅಬ್ರಹಾಮನನ್ನ ಕರೆದ್ರು, ನಾನು ನಿನ್ನ ಮಾರ್ಗದಲ್ಲಿ ನಡೀತೇನೆ ಎಂಬುದಾಗಿ ಅಬ್ರಹಾಮ ಹೇಳಿದ. ಅಬ್ರಹಾಮ, ನೀನು ಊರೆನ್ನುವಂತ ಊರಿನಲ್ಲಿ ಇರುವಂತದ್ದು ಬೇಕಾಗಿಲ್ಲ, ನಾನು ನಿನಗಾಗಿ ಒಂದು ಪ್ರತ್ಯೇಕವಾದ ದೇಶವನ್ನು ಕೊಡುತ್ತೇನೆ ಅಂತೇಳಿ ಹೇಳಿ ಒಂದು ದೇಶವನ್ನೇ ಅಬ್ರಹಾಮನಿಗಾಗಿ, ಅಬ್ರಹಾಮನ ಸಂತಾನಕ್ಕಾಗಿ ದೇವರು ಏನ್ ಮಾಡಿದ್ರು ಪ್ರಿಯರೇ, ಕೊಟ್ರು. ಹಲ್ಲೆಲೂಯಾ, ಅಬ್ರಹಾಮ ಅನ್ಕೊಂಡ ಊರೆನ್ನುವಂತ ಊರ ಹೆಸರೇನ್ರಿ,
ಅಬ್ರಹಾಮನ ಊರ ಹೆಸರೇನು? ಊರ್ ಎನ್ನುವಂತ ಊರಿನಲ್ಲಿ ಅಬ್ರಹಾಮ ನೀನು ಇಷ್ಟೇ ಇರಬೇಡ, ನಾನು ನಿನ್ನನ್ನು ಕರೆದಿದ್ದೆ, ನಿನಗೆ ದ್ವೇಷವನ್ನು ಕೊಡ್ತೀನಿ ಅಂತೇಳಿ. ಹಲ್ಲೆಲೂಯಾ. ಇವತ್ತಿನ ದಿನ ಅಬ್ರಹಾಮನ ಸಂತಾನದ ಮೂಲಕವಾಗಿ ತುಂಬಿಕೊಂಡಿರುವಂತವರೇ ಲೋಕದ ಈ ಒಂದು ಪ್ರಪಂಚದಲ್ಲಿ ಅವರೇ ತುಂಬಿಕೊಂಡಿದ್ದಾರೆ. ಅಬ್ರಹಾಮನ ಮೂಲಕವಾಗಿಯೇ ಒಬ್ಬ ಅಬ್ರಹಾಮನಿಂದ ಲೋಕದ ತುಂಬೆಲ್ಲ ಜನರು ತುಂಬಿಕೊಂಡಿದ್ದಾರೆ. ಹಲ್ಲೆಲೂಯಾ. ನಮ್ಮ ಭಾಗ ಬಿಟ್ಟು ನಮ್ಮ ಭಾಗದವ್ರನ್ನ ಆ ಕಡೆಯಿಂದ ಬಂದವರೇ ಇಷ್ಟು ಹೇಳುತ್ತೆ. ಜವಾಹರ್ಲಾಲ್ ನೆಹರು ಅವರು ಬರೆದಿದ್ದಾರೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಹಿಸ್ಟ್ರಿಯನ್ನ ಏನ್ ಮಾಡ್ತಾರೆ? ಮರೆಮಾಚ್ತಾರೆ. ಹಲ್ಲೆಲೂಯಾ. ತಮಗೆ ಬೇಕಾದಂಥವುಗಳನ್ನು ಮಾತ್ರ ಹಿಡ್ಕೊಂತಾರೆ. ಹಲ್ಲೆಲೂಯಾ. ಬೇಡವಾದಂಥವುಗಳು ತಮಗೆ ವರ್ಕೌಟ್ ಆಗ್ಲಾರ್ದನ್ನು ಏನ್ ಮಾಡಲ್ಲ, ಹೇಳಲ್ಲ. ಹಲ್ಲೆಲೂಯಾ. ಯೇಸಪ್ಪನ ಮಂದಿರ ಹಂಗಲ್ಲ. ಹಲ್ಲೆಲೂಯಾ. ಸತ್ಯವನ್ನೇ ಹೇಳಲಾಗುತ್ತೆ. ಹಲ್ಲೆಲೂಯಾ. ಇಲ್ಲಿ ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ದೇವ್ರ ವಾಕ್ಯ ಹೇಳ್ತಾ ಇದೆ ಏನೆಂಬುದಾಗಿ ಅಂದ್ರೆ, ಅಬ್ರಹಾಮನನ್ನ ಕರೆದ ದೇವರು ನನ್ನ ಮಾರ್ಗದಲ್ಲಿ ನಡೆದ್ರೆ ಉನ್ನತವಾಗಿ ನಿನ್ನನ್ನ ನಿಲ್ಲಿಸ್ತೀನಿ ಅಂತೇಳಿ ದೇವ್ರು ಹೆಂಗ್ ಮಾಡಿದ್ರಿ? ಉನ್ನತವಾದ ಸ್ಥಾನವನ್ನ ಅಬ್ರಹಾಮನಿಗೆ ಕೊಟ್ಟ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವ್ರು ಹೇಳ್ತಾ ಇದ್ದಾನೆ, ಮೋಶೆ ನೀನು ಈ ದೇಶದಲ್ಲಿ ಇರುವಂತದ್ದು ಸ್ವಾಸ್ಥ್ಯವಲ್ಲ, ನೀನು ಈ ದೇಶದಲ್ಲಿ ನಿಲ್ಲಬೇಡ, ನೀನು ಪುನಃ ಎಲ್ಲಿಗೆ ಹೋಗು? ಐಗುಪ್ತಕ್ಕೆ ಹೋಗು, ಅಲ್ಲಿ ನನ್ನ ಜನರಿದ್ದಾರೆ, ಅವರನ್ನು ನೀನು ಕರ್ಕೊಂಡು ಹೊರಗಡೆ ನೀನು ಬರಬೇಕು ಅಂತೇಳಿ. ಹಲ್ಲೆಲೂಯಾ. ಮೋಶೆ ಹೋದ ಅದ್ಭುತ ಕಾರ್ಯಗಳನ್ನ ಯೇಸು ಕ್ರಿಸ್ತನ ನಾಮದ ಮೂಲಕವಾಗಿ ಕೋಲನ್ನು ಹಿಡಿದುಕೊಂಡು ಮಾಡಿದ ಅದ್ಭುತ ಕಾರ್ಯಗಳು ಎಷ್ಟು ಆದ್ಮೇಲೆ ಜನರನ್ನ ನಡೆಸಿಕೊಂಡು ಬರ್ತಾ ಇದ್ದಾರೆ. ಸುಮಾರು 30 ಲಕ್ಷ ಜನರನ್ನ ನಡೆಸಿಕೊಂಡು ಬರ್ತಾ ಇರಬೇಕಾದ್ರೆ ಮುಂದೆ ಕೆಂಪು ಸಮುದ್ರ, ದೊಡ್ಡದಾದ ಸಮುದ್ರ, ಹಿಂದುಗಡೆ ಫರೋಹನ ಸೈನ್ಯ. ದೇವರೇ ನಿನಗೆ ಹೇಳಿದಿ 14ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೀವಿ, ವಿಮೋಚನೆ ಕಾಂಡದಲ್ಲಿ ದೇವರು ಹೇಳ್ತಾ ಇದ್ದಾನೆ, ಭಯಪಡಬೇಡ, ನಾನು ಮಾರ್ಗವನ್ನು ತೆರಿತೀನಿ, ನಾನು ಕರೆದಿದ್ದೇನೆ, ನೀನು ಅವ್ರಿಗೆ ಯಾಕೆ ಭಯಪಡ್ತೀವಿ? ಆಕಾಶದ ಕಡೆಗೆ ನೀನು ನೋಡಿ ಆ ಒಂದು ನಿನ್ನಲ್ಲಿರುವಂತ ಕೋಲನ್ನ ಸಮುದ್ರದ ಮೇಲೆ ಚಾಚು, ಸಮುದ್ರ ನಿನಗೆ ಏನ್ ಮಾಡುತ್ತೆ? ದಾರಿ ಮಾಡಿ ಕೊಡುತ್ತೆ ಅಂತೇಳಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಈ ಕಡೆ ಚಾಚಿದ ಕೋಲನ್ನ ಸಮುದ್ರ ಇಬ್ಬಾಗವಾಯಿತು, ಗೋಡೆಗಳೋಪಾದಿಯಲ್ಲಿ ಬಲಗಡೆ ಎಡಗಡೆ ಆಯ್ತು. ಅದರಲ್ಲಿ ಜನರು ಒಣ ನೆಲದಲ್ಲಿ. ಹಲ್ಲೆಲೂಯಾ. ಮಳೆ ಬಂದು ಆರಬೇಕಾದ್ರೆ ಎಷ್ಟು ಸಮಯ ಬೇಕು? ಸಮುದ್ರದಲ್ಲಿ ಇರ್ತಕ್ಕಂಥ ಉಸುಗು ಆರಬೇಕಾದ್ರೆ ಎಷ್ಟು ಸಮಯ ಬೇಕು? ಆದ್ರೆ ದೇವರು ಕ್ಷಣ ಮಾತ್ರದಲ್ಲಿ ಆ ಕಾರ್ಯವನ್ನ ಮಾಡಿ ಮುಗಿಸಿದ. ವಾಕ್ಯ ಹೇಳುತ್ತೆ ಏನಂತೇಳಿ, ಅವರು ಒಣ ನೆಲದಲ್ಲಿ ದಾಟಿಕೊಂಡು ಹೋದರು ಎಂಬುದಾಗಿ. ಆ ಒಂದು ಸಮಯದಲ್ಲಿ ದೇವರ ಮಾರ್ಗವನ್ನ ತೆರೆದನು ಎಂಬುದಾಗಿ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ಮಾರ್ಗದಲ್ಲಿ ನೀನಿದ್ರೆ ದೇವರು ನಿನಗೆ ಉನ್ನತವಾಗಿರ್ತಕ್ಕಂಥ ದಾರಿಗಳನ್ನ ತೆರೆ ಮಾಡ್ತಾನೆ. ಪ್ರಿಯರ ವಾಕ್ಯ ಹೇಳುತ್ತೆ, ಏನ್ ಹೇಳ್ರಿ? ನಾನೇ ಮಾರ್ಗವಾಗಿದ್ದೇನೆ. ಹಲ್ಲೆಲೂಯಾ. ದೇವರೇ ಮಾರ್ಗವಾಗಿದ್ದಾನೆ. ದೇವರು ನಿನಗೆ ಆತನ ಹೆಜ್ಜೆಯ ಜಾಡನ್ನ ಇಟ್ಟು ಹೋಗಿದ್ದಾನೆ. ಆ ಹೆಜ್ಜೆಯ ಜಾಡಿನಲ್ಲಿ ನೀನು ನಡೆಯುವುದೇ ಆದ್ರೆ ದೇವರು ಉನ್ನತವಾಗಿ ನಿನ್ನನ್ನು ಏನ್ ಮಾಡ್ತಾನೆ? ಆಶೀರ್ವಾದ ಮಾಡ್ತಾನೆ. ಪ್ರಿಯರೇ ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಮನುಷ್ಯರ ಮಾರ್ಗಗಳನ್ನು ಹಿಡಿಬೇಡ, ದೇವರ ಮಾರ್ಗಗಳು ಉನ್ನತವಾದಂತವುಗಳು. ದಾವೀದನನ್ನು ಕರೆದ ದೇವರು, ದಾವೀದನನ್ನ ಸ್ತುತಿ ಮಾಡುವಂತ ದಾವೀದನಿಗೆ ದೇವ್ರು ಏನ್ ಕೊಟ್ನರಿ? ದೇವರ ಮಾರ್ಗದಲ್ಲಿ ನಡೆದ ಕಾರಣಕ್ಕಾಗಿ ನೀನು ಮನೆಯಲ್ಲಿ ಇರುವ ಕುರಿಯರುಗಳನ್ನು ಕಾಯುವಂತ ವ್ಯಕ್ತಿ ಅಲ್ಲ, ನಿನಗೆ ನಾನು ದೇಶವನ್ನು ಕೊಡ್ತೀನಿ, ದೇಶದ ರಾಜನನ್ನಾಗಿ ನಾನು ಮಾಡ್ತೀನಿ ಅಂತ ಹೇಳಿ ದೇವರು ದಾವೀದನನ್ನ ದೇಶದ ರಾಜನನ್ನಾಗಿ ಮಾಡಿದರು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಸತ್ಯವೇದ ಹೇಳ್ತಾ ಇದೆ, ನೀನು ನನ್ನ ಮಾರ್ಗದಲ್ಲಿ ನೀನು ನಡೆಯುವುದೇ ಆದರೆ ನನ್ನ ಉನ್ನತವಾದ ಆಲೋಚನೆಗಳು, ಉನ್ನತವಾಗಿರ್ತಕ್ಕಂಥ ಮಾರ್ಗಗಳನ್ನ ನಿನ್ನ ಮುಂದೆ ತೆರೆದಿಡ್ತೀನಿ. ನಿನಗೆ ಅನಿಸ್ಬೋದು, ಅಯ್ಯೋ ಇದು ಮಾರ್ಗ ಇಕ್ಕಟ್ಟಾದ ಮಾರ್ಗವಾಗಿದೆ, ಏನಪ್ಪಾ ಇದೆಲ್ಲ ಬಿಡ್ಬೇಕಾಗತ್ತಾ, ಅದು ಬಿಡ್ಬೇಕಾಗತ್ತಾ ಅಂತೇಳಿ ನೀವು ಅನ್ಕೊಳ್ತೀರಿ. ನೀವು ಬಿಡ್ಲಾರ್ದೆ ಇದ್ರೆ ಅವೇ ನಿಮ್ಗೆ ಉರುಳಾಗಿ ನಿಮ್ಮ ಜೀವಿತವನ್ನ ನಾಶ ಮಾಡ್ತವೆ. ಪ್ರಿಯರೇ ಹಲ್ಲೆಲೂಯಾ. ಮನುಷ್ಯರ ಮಾರ್ಗಗಳು ನಾಶನಕ್ಕೆ ನಿನ್ನನ್ನ ಒಯ್ತವೆ, ಪಾತಾಳಕ್ಕೆ ನಿನ್ನನ್ನ ಇಳಿಸ್ತವೆ. ದೇವರ ವಾಕ್ಯ ಹೇಳ್ತಾ ಇದೆ, ಆತನ ಮಾರ್ಗದಲ್ಲಿ ನೀನು ಇದ್ರೆ ನಿನ್ನನ್ನು ಉನ್ನತವಾಗಿ ದೇವರು ಏನ್ ಮಾಡ್ತಾನಂತೆ? ನಡೆಸ್ತಾನೆ. ಹಲ್ಲೆಲೂಯಾ. ಇವತ್ತು ವೈಯಕ್ತಿಕವಾಗಿ ನಿನ್ನ ಪ್ರಯಾಣ ಯಾವ ಕಡೆಗಿದೆ ನೀನೇನ್ ಮಾಡ್ಬೇಕು? ಪರೀಕ್ಷೆ ಮಾಡ್ಕೊಳ್ಬೇಕು. ಪ್ರಾರ್ಥನೆ ಇಲ್ಲದ ಜೀವಿತವನ್ನ ನೀನು ಜೀವಿಸ್ತಾ ಇದೆಯೇನು? ಪ್ರಾರ್ಥನೆ ಇಲ್ಲದ ಜೀವಿತವನ್ನು ಜೀವಿಸಿರ್ತಕ್ಕಂಥ ಕುಟುಂಬ, ಆ ಕುಟುಂಬದ ಯಜಮಾನರು 3 ಏನಾದ್ರಿ ತೀರಿ ಹೋದ್ರು, ನಾಶವಾಗಿ ಹೋದ್ರು. ಹಲ್ಲೆಲೂಯಾ. ಅದೇ ರೀತಿಯಾಗಿ ದೇವರನ್ನ ಅಲಕ್ಷ್ಯ ಮಾಡಿರ್ತಕ್ಕಂಥ ಯೋನ ಭಯಂಕರವಾದಂತ ಫಜೀತಿಗೆ, ಅವಮಾನಕ್ಕೆ ಗುರಿ ಆಗಬೇಕಾಯ್ತು. ಹಲ್ಲೆಲೂಯಾ. ಮೂರನೇದಾಗಿ ನಾವು ನೋಡಿದ್ವಿ ಸ್ವಂತ ಮಾರ್ಗ. ಹಲ್ಲೆಲೂಯಾ. ಸಮಾಧಾನವನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಶಾಪದ ಕಡೆಗೆ ನಡೀತಾ ಇದ್ದಾನೆ. ಯೆರೂಸಲೇಮನ್ನು ಬಿಟ್ಟು ಎಲ್ಲಿಗೆ ಹೋಗ್ತಾ ಇದ್ದಾನೆ? ಯೆರಿಕೋವಿ ಕಡೆಗೆ ಹೋಗ್ತಾ ಇದ್ದಾನೆ. ಹಲ್ಲೆಲೂಯಾ. 4ನೇದಾಗಿ ನಾವು ನೋಡಿದ್ವಿ, ಆಯ್ತಪ್ಪ ಸಾಕು, ಇಷ್ಟು ವರ್ಷ ನಾವು ಮಾಡಿದೀವಲ್ಲ, ಇನ್ನೂ ಎಷ್ಟು ವರ್ಷ ನಾವು ಇರೋಣ, ಆಯ್ತು ನಮ್ಮ ಪಾಲು ಬಂದ್ಬಿಡುತ್ತೆ, ನಾವು ಹೋಗ್ಬಿಡೋಣ ಅಂತೇಳಿ ಸ್ವಂತವಾಗಿ ಏನ್ ಮಾಡ್ತಾರೆ?
ದೇವರಿಂದ ಕಂಪ್ಲೀಟ್ ಆಗಿ ದೂರವಾಗಿ ಹೋಗ್ತಾರೆ ಪ್ರಿಯರೇ. ಈ 4 ಜನರನ್ನು ನಾವು ನೋಡಿದೀವಲ್ಲ, ಈ 4 ಜನರ ಹತ್ರ ದೇವರು ತಾನೇ ಇಳಿದು ಬಂದು ಅವರನ್ನ ಏನ್ ಮಾಡಿದ? ಉನ್ನತವಾದ ಸ್ಥಾನದಲ್ಲಿ ನಿಲ್ಲಿಸಿದ. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ನವೋಮಿ ಪುನಃ ತಿರುಗಿ ಬೆತ್ಲೆಹೇಮಿಗೆ ಬಂದ್ಲು. ನವೋಮಿಯು ಆಶೀರ್ವಾದದ ನಿಧಿಯನ್ನಾಗಿ ದೇವರು ಮಾರ್ಪಡಿಸಿದರು. ಹಲ್ಲೆಲೂಯಾ. ಸತ್ಯವೇದ ಹೇಳ್ತಾ ಇದೆ, ತಪ್ಪಿ ಹೋದಂತ ಕುಮಾರ ಪುನಃ ದೇವರ ಬಳಿಗೆ ಓಡಿ ಓಡಿ ಬಂದ. ದೇವರೇ ಅಂದ್ರೆ ತಂದೆಯೇ ಓಡಿ ಹೋಗಿ ಏನ್ ಮಾಡಿದ ಪ್ರಿಯರೇ? ಆ ಕುಮಾರನಿಗೆ ಕಳೆದುಕೊಂಡಿರ್ತಕ್ಕಂಥ ವಸ್ತ್ರಗಳನ್ನ ಕೊಟ್ಟ, ಉಂಗುರವನ್ನ ಕೊಟ್ಟ, ಅಧಿಕಾರವನ್ನ ಕೊಟ್ಟ, ತನ್ನ ಮನೆಯ ಒಳಗಡೆ ಕರೆದುಕೊಂಡ ಪ್ರಿಯರೇ. ಹಲ್ಲೆಲೂಯಾ. ಎರಿಕೋವಿಗೆ ಹೋಗ್ಬೇಕಂತೇಳಿ ಹೋದಂತ ವ್ಯಕ್ತಿ ಅರೆಜೀವ ಮಾಡಿ ಹೋಗಿರ್ಬೇಕಾದ್ರೆ ಆ ವ್ಯಕ್ತಿಯ ಬಳಿಗೆ ಯೇಸುವೆ ಒಳ್ಳೆ ಸಮರೀಯನಾಗಿ ಹೋಗಿ ಆ ಗಾಯಗಳಲ್ಲಿ ಎಣ್ಣೆಯನ್ನ ದ್ರಾಕ್ಷಾರಸವನ್ನು ಹಾಕಿ ಗಾಯವನ್ನ ಕಟ್ಟಿ ಹೊಸ ಬಟ್ಟೆಗಳನ್ನ ಕೊಟ್ಟು ಆತನನ್ನ ಕತ್ತೆಯ ಮೇಲೆ ಹೊಡ್ಕೊಂಡು ಹೋಗಿ ಏನ್ ಮಾಡಿದ್ರು ಪ್ರಿಯರೇ? ಛತ್ರದಲ್ಲಿ ಬಿಟ್ಟರು. ಉಪಚಾರಕ್ಕಾಗಿ ಉಳಿದಿರ್ತಕ್ಕಂಥ ಹಣವನ್ನು ಕೊಟ್ಟರು ಎಂಬುದಾಗಿ ನಾವು ನೋಡ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಸತ್ಯವೇದದಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ಇವರೆಲ್ಲರೂ ಕೂಡ ತಪ್ಪಿ ಹೋದಂಥವ್ರು ಆಗಿದ್ರು. ದೇವರು ಪುನಃ ಅವ್ರಿಗೇನು ಕೊಟ್ಟರು? ಪುನಃ ಅವರು ಅಯ್ಯೋ ಮನುಷ್ಯ ಮಾರ್ಗದಲ್ಲಿ ನಾವು ನಡಿಬಾರದು, ನಮಗೆ ಪೆಟ್ಟು ಬಿದ್ದಿದೆ, ಇನ್ನು ಮುಂದೆ ಮನುಷ್ಯ ಮಾರ್ಗದಲ್ಲಿ ನಾವು ನಡಿಬಾರದು ಅಂತೇಳಿ ತಿರುಗಿಕೊಂಡಾಗ ದೇವರು ಉನ್ನತವಾಗಿ ಪುನಃ ಅವ್ರನ್ನ ಏನ್ ಮಾಡಿದ್ರಿ? ಆಶೀರ್ವಾದ ಮಾಡಿದ್ರು. ಹಲ್ಲೆಲೂಯಾ. ಇವತ್ತು ಯಾವ ಮಾರ್ಗದಲ್ಲಿ ನೀನು ನಡೀತಾ ಇದೆಯಾ? 2020ನೇ ವರ್ಷದಲ್ಲಿ ನೀ ಅಂದುಕೊಳ್ಬೇಕು, ನೀನು ನಡಿಬೇಕು, ದೇವರೇ ನನ್ನ ಮಾರ್ಗ ಅಲ್ಲ, ನಿನ್ನ ಮಾರ್ಗದಲ್ಲಿ ನಾನು ನಡಿತೇನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಆ ದೇವರು ನಿನ್ನನ್ನು ಉನ್ನತವಾದಂಥ ಸ್ಥಿತಿಯಲ್ಲಿ ಏನ್ ಮಾಡ್ತಾನೆ? ಇಡುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಹಾಲು ಜೇನು ಹರಿಯುವಂತ ದೇಶ, ರೊಟ್ಟಿ ಹಾಳಾಗಲಾರದೆ ಇರುವಂತ ಒಂದು ದೇಶ. ನಮ್ಮ ಪ್ರಯಾಣ ಯಾವುದರ ಕಡೆಗೆ ಪ್ರಿಯರೇ? ಪರಲೋಕದ ಕಡೆಗೆ. ಹಲ್ಲೆಲೂಯಾ. ನಮ್ಮ ಪಯಣ ಯಾವುದ್ರ ಕಡೆಗೆ? ಪರಲೋಕದ ಕಡೆಗೆ. ಈ ಲೋಕದಾಗ ಎಷ್ಟು ಬಿಲ್ಡಿಂಗ್ ಅನ್ನ ಕಟ್ಕೊಳ್ಳಿ, ಎಷ್ಟು ಎಕರೆನ ಹೊಲ ಇರಲಿ, ಎಂತ ಬೆಳ್ಳಿ ಬಂಗಾರ ಎಲ್ಲ ಇದ್ರು ಕೂಡ 6 ಅಡಿ 3 ಅಡಿನೇ ಪರ್ಮನೆಂಟ್. ಹಲ್ಲೆಲೂಯಾ. ಯಾವ್ದ್ರಿ? 6 ಅಡಿ 3 ಅಡಿ. ಕೆಲವೊಬ್ರಿಗೆ ಅದು ಕೂಡ ಪರ್ಮನೆಂಟ್ ಇರಲ್ಲ. ಆ ಸುಡುಗಾಡಿಗೆ ಇಟ್ಟರಪ್ಪ ಅಂದ್ರೆ ಅದನ್ನ ತೆಗೆದು ಅದೇ ಸ್ಥಳಕ್ಕೆ ಇನ್ನೊಬ್ರನ್ನ ಇಟ್ಟುಬಿಡ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. 6 ಅಡಿ 3 ಅಡಿ ಪರ್ಮನೆಂಟು. ಆ 6 ಅಡಿ 3 ಅಡಿ ಪರ್ಮನೆಂಟ್ ಯಾರಿಗೆ? ಲೋಕಸ್ಥರಿಗೆ. ಆದ್ರೆ ನಮಗೆ ಯಾವ್ದು ಪರ್ಮನೆಂಟ್? ಪರಲೋಕನೇ ಪರ್ಮನೆಂಟ್. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೇವೆ, ನನ್ನ ಮಾರ್ಗ ನಿಮ್ಮ ಮಾರ್ಗಗಳಿಗಿಂತ, ನನ್ನ ಆಲೋಚನೆ ನಿಮ್ಮ ಆಲೋಚನೆಗಳಿಗಿಂತ ಉನ್ನತವಾಗಿದ್ದಾವೆ. ಆ ಉನ್ನತವಾದ ಆಲೋಚನೆಗಳ ಕಡೆಗೆ ನಾನು ನಿಮ್ಮನ್ನ ನಡೆಸುತ್ತೇನೆ. 2020ನೇ ವರ್ಷದಲ್ಲಿ ದೇವರೇ ನಡೆಸು ಎಂಬುದಾಗಿ ಈ ಸಮಯದಲ್ಲಿ ನಾವು ಪ್ರಾರ್ಥನೆ ಮಾಡೋಣ. ಕಣ್ಣುಗಳನ್ನು ಮುಚ್ಕೊಳ್ಳೋಣ. ಎಲ್ಲರೂ ನಿಂತ್ಕೊಳ್ಳೋಣ. మహాపరిశుద్ధుడ పరిశుద్ధుడ పరిశుద్ధుడ పరలోక తండ్రి పాదాలకు వందనాలు స్తుతి స్తోత్రాలు ప్రభువా. ఇదే కాలం నుంచి నాయన అమావాస ఉపవాస ప్రార్థనలో తండ్రి మీరు జయాన్ని అనుగ్రహించిన దేవానికి స్తోత్రాలు వందనాలు తండ్రి. నీ నామంలో తండ్రి ఇంతవరకు నీ కుమారుని మరుగుపరుచుకొని తండ్రి 4 అంశాలను మాకు తెలియపరిచిన దేవానికి స్తోత్రాలు వందనాలు తండ్రి. నీ నామంలో తండ్రి కూడి వచ్చినటువంటి మా ఆంధ్రపైని పరిశుద్ధాత్మ అగ్ని అభిషేకాన్ని కుమ్మరించమని అడుగుచున్నాను రాజా. వచ్చినటువంటి వారికి శాంతి సమాధానాన్ని నెమ్మది నష్టైశ్వర్యాన్ని ఆనందాన్ని అనుగ్రహించమని అడుగుచున్నాను తండ్రి. నీ సన్నిధానంలో తండ్రి మృత్యుంజయ మందిరాన్ని బలపరచుచున్నందుకు స్తోత్రాలు తండ్రి. అప్పా నీ నామములో తండ్రి అబ్బా అనేక మంది తండ్రి అనేక విధాలుగా దారులు నడుచుచున్నారు తండ్రి. సరళమైన మార్గం మీరు తప్ప ఎవరు లేరని నమ్ముచున్నాము రాజా. దేవానికి స్తోత్రాలు వందనాలు తండ్రి. నీ సన్నిధానంలో తండ్రి నీ కృపా హస్తాల కింద మమ్మల్ని కాచి కాపాడిన దేవానికి స్తోత్రాలు వందనాలు తండ్రి. మీరే అన్ని విధాలుగా సహాయం చేసి మమ్మల్ని బలపరచుమని ముందు అమావాస్య ప్రార్థన వరకు తండ్రి మాకు ఆరోగ్యాలు అనుగ్రహించి బలపరచుమని నజరేయుడైన యేసు నామములో అడిగి వేడుచున్నాను నా పరమ తండ్రి. ಆಮೆನ್. ನಮ್ಮ ತಂದೆಯಾದ ದೇವರ ಶಾಶ್ವತವಾದ ಪ್ರೀತಿಯು, ಕುಮಾರನಾಗಿ ಬಂದಿರುವ ಯೇಸು ಕ್ರಿಸ್ತನ ಶಾಶ್ವತವಾದ ಕೃಪೆಯು, ಪರಿಶುದ್ಧಾತ್ಮ ದೇವರ ಶಾಶ್ವತವಾದ ಅನ್ಯೋನ್ಯತೆ ನಡೆಸುವಿಕೆ ಅಲಂಕರಿಸುವಿಕೆ ಕೂಡಿ ಬಂದಿರತಕ್ಕಂಥ ಸಭೆಯ ಸಂಗಡಲು ಸರ್ವ ಸದ್ಭಕ್ತರ ಸಂಗಡಲು ಸದಾಕಾಲ ನೆಲೆಯಾಗಿರಲಿ ಸ್ವಾಮಿ. ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ರಕ್ತಕ್ಕೆ ಜಯ, ಸಕಲ ಪಾಪಗಳು ಲಯ, ಯೇಸು ಪ್ರಭು ರಕ್ತಕ್ಕೆ ಸಂಪೂರ್ಣ ವಿಜಯ, ಸಕಲ ಪಾಪಗಳಿಗೆ ಅನಂತ ಕಾಲ ನಾಶನ. ಹಲ್ಲೆಲೂಯಾ. ಆಮೆನ್ ಆಮೆನ್ ಆಮೆನ್. ಇಂಥ